ಎಂಟನೇ ಮಾದರಿ ಪ್ರಶ್ನೋತ್ತರಗಳ ಒಂದು ಪ್ರಶ್ನೆ ಪತ್ರಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹಾಗೆಯೇ ನಮಸ್ತೆ ನಮ್ಮೆಲ್ಲ ಸ್ನೇಹಿತರಿಗೆ. ಟೈಮನ್ನು ವೇಸ್ಟ್ ಮಾಡೋದು ಬೇಡ, ದಯಮಾಡಿ ಇವತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಈ ಒಂದು ವೀಡಿಯೋ ಸೆಷನ್ಸನ್ನು, ಸೊ ಈಗಾಗಲೇ 7 ವೀಡಿಯೋ ಸೆಷನ್ ಕಂಪ್ಲೀಟ್ ಆಗಿ ನಾವು 8ನೇ ಒಂದು ವೀಡಿಯೋ ಸೆಷನ್ಗೆ ಇವತ್ತು ಕಾಲಿಡ್ತಾ ಇದ್ದೀವಿ. ಸೊ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಹಳೆಯ ಸೆಷನ್ಸ್ ನೋಡಬೇಕು ಅಂದರೆ ನಮ್ಮ ಪ್ಲೇಲಿಸ್ಟ್ ಚೆಕ್ ಮಾಡಿ, ಅಲ್ಲಿ ಅವೈಲೇಬಲ್ ಆಗುತ್ತೆ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಅಪ್ ಮಾಡಿ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಸ್ ಅವೈಲೇಬಲ್ ಇದೆ. ಸೊ ದಯಮಾಡಿ ಕೂಡಲೇ ಜಾಯ್ನ್ ಆಗಿ. ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವಶನ್ ನಂಬರ್ 1, ಮಾದರಿ ಪ್ರಶ್ನೆ ಪತ್ರಿಕೆ 8ರಲ್ಲಿ ನೋಡಿ. ಮೊದಲನೇದು, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಸೇವ್ ಗ್ರೀನ್ ಸ್ಟೇ ಕ್ಲೀನ್ ಅಂತಕ್ಕಂಥ ಅಭಿಯಾನವನ್ನು ಆರಂಭ ಮಾಡಿದೆ? ಉತ್ತರ ಪ್ರದೇಶ್, ರಾಜಸ್ಥಾನ್, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಅಂತಕ್ಕಂಥ ಒಂದು ಸ್ಟೇಟ್ ಏನು ಮಾಡಿದೆ, ಸೇವ್ ಗ್ರೀನ್ ಸ್ಟೇ ಕ್ಲೀನ್ ಅಂತಕ್ಕಂಥ ಒಂದು ಅಭಿಯಾನವನ್ನು ಆರಂಭ ಮಾಡಿರುವಂಥದ್ದು. ಇಟ್ಸ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದು, ಅವರು ಮಾಡ್ಕೊಂಡಿರೋದು ಆ ಒಂದು ಸ್ಕೀಮ್ಗೆ. ನೆಕ್ಸ್ಟು, ಮಾರ್ಚ್ 2019ರಲ್ಲಿ ಮಂಗಳೂರು ಬಂದರಿನಲ್ಲಿ ಯಾವ ಸಾಗರ ನೌಕೆಯು, ಅಂದರೆ ಸಂಶೋಧನಾ ಅಂತ, ಮಾರ್ಚ್ 2019ರಲ್ಲಿ ಮಂಗಳೂರು ಬಂದರಿನಲ್ಲಿ ಯಾವ ಸಾಗರ ನೌಕೆಯು ಅಗ್ನಿಗೆ ಅನಾಹುತಕ್ಕೀಡಾಯಿತು ಅಂತ, ಅಂದರೆ ಬೆಂಕಿಗೆ ಆಹುತಿ ಆಯಿತು ಅಂತ? ಸಾಗರ ಸಂಪದ, ಸಾಗರ ಸಾಮ್ರಾಟ್, ಸಾಗರ್ ಕನ್ಯಾ ಮತ್ತು ಸಾಗರ್ ನಿಧಿ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ, ಸಾಗರ ಸಂಪದ ಅಂತಕ್ಕಂಥದ್ದು. ಸೊ ಮಾರ್ಚ್ 2019ರಲ್ಲಿ ಮಂಗಳೂರು ಬಂದರಿನಲ್ಲಿ ಅದು ಅಗ್ನಿಗೆ ಅನಾಹುತಕ್ಕೀಡಾದಂಥ ಒಂದು ವಾಟ್ ಇಸ್ ದಟ್, ಅದು ನೌಕೆ ಅದು. ನೆಕ್ಸ್ಟು, ಶೂನ್ಯ ವೇಳೆಯು ಈ ಕೆಳಗಿನ ಯಾವ ಕಲಾಪವು ಮುಗಿದ ಕೂಡಲೇ ಪ್ರಶ್ನೆಗಳನ್ನು ಎತ್ತಲು ಸಂಸದೀಯ ಪಟುಗಳಿಗೆ ನೀಡಲಾದ ವಿಶೇಷ ಹಕ್ಕಾಗಿದೆ ಅಂತ? ಶೂನ್ಯ ವೇಳೆ ಅಂತಕ್ಕಂಥ ನೋಡಿ, ಕೆಲವೊಂದು ಸೆಷನ್ನು ಕಾರ್ಯಕಲಾಪ ನಡೀಬೇಕಾದ್ರೆ ಭಾಳ ಒಂದಷ್ಟು ವಿಚಾರಗಳು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಾಗ, ಅಥವಾ ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಅಬ್ಸರ್ವ್ ಮಾಡಿರ್ಬೋದು. ಈಗ ಐ ಥಿಂಕ್ ವಿಧಾನಸಭೆಯ ಸ್ಪೀಕರ್ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ ಆಗಿರ್ಬೋದು, ಇಲ್ಲಿ ಶೂನ್ಯ ವೇಳೆಯಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ನೀವು ಆ ಒಂದು ವಿಧಾನಸಭೆಯ ಕಾರ್ಯಕಲಾಪಗಳು ಯಾರು ನೋಡ್ತಾ ಇರ್ತಾರೋ ಅವ್ರಿಗೊಂಚೂರು ಐಡಿಯಾಸ್ ಇರ್ತಿದ್ರ ಬಗ್ಗೆ. ಸೊ ಇಲ್ಲಿ ಪ್ರಶ್ನೆ ಏನು, ಶೂನ್ಯ ವೇಳೆಯು ಈ ಕೆಳಗಿನ ಯಾವ ಕಲಾಪವು ಮುಗಿದ ಆಮೇಲೆ, ಅಂದರೆ ಶೂನ್ಯ ವೇಳೆ ಆರಂಭ ಆಗಬೇಕು ಅಂದರೆ ಅದಕ್ಕಿಂತ ಮುಂಚೆ ಯಾವ ಒಂದು ಕಾರ್ಯಕಲಾಪ ಕಂಪ್ಲೀಟ್ ಆಗಬೇಕು ಅಂತ ಸೆಷನ್ನಲ್ಲಿ. ಸೊ ಶೂನ್ಯ ವೇಳೆಯು ಈ ಕೆಳಗಿನ ಯಾವ ಕಲಾಪವು ಮುಗಿದ ಕೂಡಲೇ ಪ್ರಶ್ನೆಗಳನ್ನು ಎತ್ತಲು ಸಂಸದೀಯ ಪಟುಗಳಿಗೆ ನೀಡಲಾದ ವಿಶೇಷ ಹಕ್ಕಾಗಿದೆ ಅಂತ? ಚರ್ಚಾ ವೇಳೆ, ಪ್ರಶ್ನೋತ್ತರ ವೇಳೆ, ವಿಶೇಷ ವೇಳೆ ಯಾವುದೂ ಅಲ್ಲ ಅಂತ. ನೋಡಿ, ಇಲ್ಲಿ ಪ್ರಶ್ನೋತ್ತರಗಳ ಅವಧಿ ಅಂತ ಮಾಡ್ತಾರೆ ವಿಧಾನಸಭೆಯಲ್ಲಿ. ಅಂದರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಆ ಒಂದು ಪ್ರಶ್ನೆಗೆ ಕನ್ಸರ್ನ್ ಮಿನಿಸ್ಟರ್ ಅಂತ ಯಾರಿರ್ತಾರೆ ಅದೇ ಒಂದು ಕ್ಷೇತ್ರಕ್ಕೆ ಅವರು ಆನ್ಸರ್ ಮಾಡಬೇಕಾಗಿರುತ್ತೆ ಸದಸ್ಯರ ಒಂದು ಪ್ರಶ್ನೆಗಳಿಗೆ. ಸೊ ಅದನ್ನು ಇಲ್ಲಿ ಪ್ರಶ್ನೋತ್ತರಗಳ ಕಲಾಪ ಅಥವಾ ಪ್ರಶ್ನೋತ್ತರಗಳ ವೇಳೆ ಅಂತ ಅಲ್ಲಿ ಹೇಳುವಂಥದ್ದು. ಸೊ ಇದು ಶೂನ್ಯ ವೇಳೆಯು ಈ ಕೆಳಗಿನ ಯಾವ ಕಲಾಪ ಅಂತ, ಈ ಒಂದು ಕಲಾಪ ಮುಗಿದ ನಂತರದಲ್ಲಿ ಸೊ ಶೂನ್ಯ ವೇಳೆ ಆರಂಭ ಆಗುತ್ತೆ ಅಂತ. ಸೊ ನೆಕ್ಸ್ಟು 4ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 4ಅಲ್ಲಿ ಏನಿದೆ ಅಂತ ಈಗ. ಸೊ ಕ್ವಶನ್ ನಂಬರ್ 4, ವಾಟ್ ಈಸ್ ದಾಟ್? ಎಸ್, ಹಿಯರ್ ಇಸ್ ನಿಯಂತ್ರಕರು ಮತ್ತು ಮಾಡಿದ್ವಿ ಅನಿಸ್ತಲ್ಲಪ್ಪ ಇದನ್ನು. ಎಸ್, ಹಿಯರ್ ವಿ ಗೋ. ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕ. ನೋಡಿ, ಅದನ್ನು CAG ಅಂತಾರೆ. ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರನ್ನು ಯಾವ ಸಮಿತಿಯ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಎಂದು ಬಣ್ಣಿಸಲಾಗಿದೆ ಅಂತ? ನೋಡಿ, ಎಷ್ಟು ಸ್ವಲ್ಪ ವಿಭಿನ್ನ ವಿಶೇಷವಾಗಿದೆ ಪ್ರಶ್ನೆ ಇದು. ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರನ್ನು ಯಾವ ಸಮಿತಿಯ ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಅಂತಕ್ಕಂಥ ಹೆಸರಿಂದ ಬಣ್ಣಿಸಲಾಗಿದೆ ಅಂತ? ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕ ಸಮಿತಿ, ಸಾರ್ವಜನಿಕ ಕೈಗಾರಿಕೆಗಳ ಮೇಲಿನ ಸಮಿತಿ, ಯಾವುದೂ ಅಲ್ಲ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಸಾರ್ವಜನಿಕ ಲೆಕ್ಕ ಸಮಿತಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಭಾರತೀಯ ಸಂವಿಧಾನ ಈ ಕೆಳಗಿನ ಯಾವ ಅನುಚ್ಛೇದವು ಲೇಖಾನುದಾನ ಅಂತ? ವೋಟ್ ಆನ್ ಅಕೌಂಟ್ ಅಂತ ಇಂಗ್ಲೀಷಲ್ಲಿ. ಭಾರತೀಯ ಸಂವಿಧಾನ ಈ ಕೆಳಗಿನ ಯಾವ ಅನುಚ್ಛೇದವು ಲೇಖಾನುದಾನ ನೀಡ್ತಕ್ಕಂಥ ಅಧಿಕಾರವನ್ನು ಒದಗಿಸಿದೆ ಅಂತ? 116(1) ಎ ವಿಧಿ, 216(1) ಎ ವಿಧಿ, 115(1) ಎ ವಿಧಿ, 113(1) ಎ ವಿಧಿ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ, 116(1) ಎ ವಿಧಿ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 6ನೇ ಪ್ರಶ್ನೆ ನೋಡೋಣ ಈಗ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನು ಇದನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ? ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? NRLM ಅಂತ ಅದರ ಇಂಗ್ಲೀಷಲ್ಲಿ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಅದನ್ನು NRLM ಅಂತಾರೆ. ಅದನ್ನು ಮತ್ತೊಂದು ಹೆಸರು ಏನು ಅಂತ ಅದರದ್ದು ಮರುನಾಮಕರಣ ಮಾಡಿರೋದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ. ಸೊ ಲಾಸ್ಟ್ ಇದೆಯಲ್ಲ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ, ಅದು ಈ 6ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 7 ನೋಡೋಣ ಈಗ. ಹಿಯರ್ ವಿ ಗೋ. ಜಾರ್ಜ್ ಶಾಲರ್ ಜೀವಮಾನ ಪ್ರಶಸ್ತಿಯನ್ನು ಯಾವ ವಿಭಾಗಕ್ಕೆ ನೀಡಲಾಗುತ್ತೆ ಅಂತ? ಜಾರ್ಜ್ ಶಾಲರ್ ಅಂತಕ್ಕಂಥ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಯಾವ ಒಂದು ಡಿವಿಷನ್ಗೆ ಸಂಬಂಧಪಟ್ಟಾಗ ಅದನ್ನು ಕೊಡ್ತಾರೆ ಅಂತ? ಪತ್ರಿಕೋದ್ಯಮ, ಕಲೆ, ಸಿನಿಮಾ ಮತ್ತು ವನ್ಯಜೀವಿ ಸಂರಕ್ಷಣಾ ವಿಜ್ಞಾನ ವಿಭಾಗ ಅಂತಿದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ವನ್ಯಜೀವಿ ಸಂರಕ್ಷಣಾ ವಿಜ್ಞಾನ ವಿಭಾಗ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 8, ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟಿದೆ. ಸೊ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು, ನೀವು ಬಿಡಿಸ್ಕೊಳ್ಬೇಕು, ಸ್ಕ್ರೀನ್ಶಾಟ್ ಮಾಡಿ. ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟಿದೆ. 16 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾದರೆ
ತಂದೆಯ ಪ್ರಸ್ತುತ ವಯಸ್ಸು ಅಂತ. ತಂದೆಯ ಈಗಿನ ಪ್ರೆಸೆಂಟ್ ಇಯರ್ಸ್ ಎಷ್ಟು ವರ್ಷ ಆಗಿದೆ ಅಂತ ಅವ್ರಿಗೆ 24, 32, 40 ಮತ್ತು 48 ಒಂದಿದೆ ನೋಡಿ. ಆಪ್ಷನ್ ಬಿ ಇದೆಯಲ್ಲ 32 ವರ್ಷಗಳು, ಅದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ 32 ವರ್ಷಗಳು. ಸೊ ನೆಕ್ಸ್ಟ್ 9ನೇ ಪ್ರಶ್ನೆ ಬರೋಣ. ಈಗ ಇಲ್ಲಿ ರೈಟ್ ಸೈಡಲ್ಲಿ ಬರುತ್ತೆ ಅದು ಪ್ರಶ್ನೆ ಸಂಖ್ಯೆ 9. ಕ್ವಶನ್ ನಂಬರ್ 9. ರೇಸ್ ಎಂಬುದರ ಸಂಕೇತ 126 ಆದರೆ ಸನ್ ಎಂಬುದರ ಸಂಕೇತ 108 ಆದರೆ ಗಾಡ್ ಎಂಬುದರ ಸಂಕೇತ ಎಷ್ಟು ಅಂತ ನೋಡಿ. ರೇಸ್ ಇದರ ಸಂಕೇತ ಎಷ್ಟು? 126. ಸನ್ ಇದರ ಸಂಕೇತ ಎಷ್ಟು? 108. ಸೊ ಹಾಗಾದರೆ ಗಾಡ್ ಅಂತಕ್ಕಂಥ ಒಂದು ಹೆಸರಿನ ಸಂಕೇತ ಎಷ್ಟು ಅಂತ ಇದೆ. 26, 52, 20, 40. ಆಪ್ಷನ್ ಬಿ ಇದೆಯಲ್ಲ 52, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸೂಪರ್ ಎಂಬ ಪದದಲ್ಲಿ ಸ್ವರಗಳೆಲ್ಲ ಒಂದೆಡೆ ಬರುವಂತೆ ಎಷ್ಟು ಪದವನ್ನು ರಚನೆ ಮಾಡಬಹುದು ಅಂತ. ಸೂಪರ್ ಅಂತಕ್ಕಂಥ ಪದದಲ್ಲಿ ಸ್ವರಗಳೆಲ್ಲ ಒಂದೇ ಕಡೆ ಬರೋ ಹಾಗೆ ಎಷ್ಟು ಪದಗಳನ್ನು ರಚನೆ ಮಾಡ್ಬೋದು? 48, 24, 32, 84. ಸೊ ಆಪ್ಷನ್ ಎ ಬಂದು 48. ನೆಕ್ಸ್ಟು ಕಂಪ್ಯೂಟರ್ ಭಾಷೆಯಲ್ಲಿ ಪ್ರೋಗ್ರಾಮ್ಗಳೆಂಬುದು ಈ ಕೆಳಗಿನವುಗಳ ಗುಣವಾಗಿದೆ ಅಂತ. ಕಂಪ್ಯೂಟರ್ ಭಾಷೆಗಳಲ್ಲಿ ಪ್ರೋಗ್ರಾಮ್ಗಳೆಂಬುದು ಈ ಕೆಳಗಿನವುಗಳ ಗಣವಾಗಿದೆ. ಟೆಂಪ್ಲೇಟ್ಸ್, ಸಾಫ್ಟ್ವೇರ್ಸ್, ಇನ್ಸ್ಟ್ರಕ್ಷನ್ಸ್, ಕೋರ್ಸ್ ಅಂತ. ಟೆಂಪ್ಲೇಟ್ಸ್, ಸಾಫ್ಟ್ವೇರ್ಸ್, ಇನ್ಸ್ಟ್ರಕ್ಷನ್ಸ್, ಕೋರ್ಸಸ್ ಅಂತ ಇದೆ ನೋಡಿ. ಆಪ್ಷನ್ ಸಿ ಇದೆಯಲ್ಲ ಇನ್ಸ್ಟ್ರಕ್ಷನ್ಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 12ನೇ ಪ್ರಶ್ನೆ. ಸಂದೇಶವು ತಪ್ಪು ವಿಳಾಸದಿಂದಾಗಿ ತಪ್ಪಾದ ಸ್ಪೆಲ್ಲಿಂಗ್ ಕಾರಣಕ್ಕಾಗಿ ತಲುಪದೆ ಹೋಗಿ. ಸಂದೇಶವು ತಪ್ಪು ವಿಳಾಸದಿಂದಾಗಿ ತಪ್ಪಾದ ಸ್ಪೆಲ್ಲಿಂಗ್ ಕಾರಣಕ್ಕಾಗಿ ತಲುಪದೆ ಹೋಗಿ ನಿಮ್ಮ ಇಮೇಲ್ನ ನೋಡಿ, ಮಿಂಚಂಚೆ ಅಂತ ಅದು ಇಮೇಲ್ ಅಂದರೆ ನಿಮ್ಮ ಇಮೇಲ್ನ ಮೂಲಕ ನಿಮಗೆ ಮರಳುವುದಕ್ಕೆ ಏನಂತ ಕರೆಯುತ್ತಾರೆ ಅಂತ. ಸೊ ಮತ್ತೆ ಅದನ್ನು ಸಂದೇಶ ತಪ್ಪಾಗಿರುತ್ತೆ, ಹಾಗೆ ಕಳಿಸ್ಬೇಕಾಗಿರುತ್ತೆ ಅದು. ಸೊ ಹೋಗಲ್ಲ, ಅದು ರಿವರ್ಸ್ ನಮಗೆ ಬಂದುಬಿಡುತ್ತೆ ಅದು. ಸೊ ಅದನ್ನು ಏನಂತ ಹೇಳ್ತಾರೆ ಅಂತ, ಶಿಜಿಂಗ್, ರಿವರ್ಟಿಂಗ್, ಬೌನ್ಸಿಂಗ್ ಮತ್ತು ಫಾರ್ವರ್ಡಿಂಗ್ ಅಂತ. ಅದಕ್ಕೆ ಬೌನ್ಸಿಂಗ್ ಅಂತ ಹೇಳ್ತಾರೆ ನೋಡಿ. ಪ್ರಶ್ನೆ ಇನ್ನೊಂದ್ಸಲ ಓದ್ಕೋತೀನಿ. ಸೊ ಸಂದೇಶವು ತಪ್ಪು ವಿಳಾಸದಿಂದ ತಪ್ಪಾದ ಸ್ಪೆಲ್ಲಿಂಗ್ ಕಾರಣಕ್ಕಾಗಿ ತಲುಪದೇ ಹೋಗಿ ಅಂತ. ಸೊ ಒಂದು ಮೆಸೇಜ್ ಮಾಡಬೇಕಾಗಿರುತ್ತೆ ನಾವು ಸಂಬಂಧಪಟ್ಟವ್ರಿಗೆ. ಸೊ ವಿಳಾಸ ತಪ್ಪಿರುತ್ತೆ ಮತ್ತು ಜೊತೆಗೆ ತಪ್ಪು ವಿಳಾಸ ಮತ್ತು ಸ್ಪೆಲ್ಲಿಂಗ್ ತಪ್ಪು ಎರಡೂ ತಪ್ಪಾಗಿರುತ್ತೆ. ಹಾಗಾಗಿ ಏನು ಮಾಡುತ್ತೆ, ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋದರೆ ರಿವರ್ಸ್ ನಮಗೆ ಬರುತ್ತೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ ಅಂತ. ಅದಕ್ಕೆ ರೈಟ್ ಆನ್ಸರ್ ಬಂದು ಬೌನ್ಸಿಂಗ್ ಅಂತ ಅದನ್ನು ಇಲ್ಲಿ ಹೇಳೋದು. ಸೊ ನೆಕ್ಸ್ಟು 13ನೇ ಪ್ರಶ್ನೆ ನೋಡಿ, ಒಂದು ವಿಸ್ತೃತ ರೂಪಕ್ಕೆ ಸಂಬಂಧಪಟ್ಟಿದ್ದು. ICANN ಅಂತ. ICANN ಒಂದು ವಿಸ್ತಾರ ಅಥವಾ ವಿಸ್ತೃತ ರೂಪ ಏನು ಅಂತ. ಇಂಟರ್ನೆಟ್ ಕನೆಕ್ಟಿವಿಟಿ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಅಂತ ಇದೆ. ಇಂಟರ್ನೆಟ್ ಕನೆಕ್ಟಿವಿಟಿ ಫಾರ್ ಅಸೈನ್ಡ್ ನಂಬರ್ಸ್ ಆ್ಯಂಡ್ ನೇಮ್ಸ್, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನಂಬರ್ಸ್ ಆ್ಯಂಡ್ ನೇಮ್ಸ್ ಅಂತ ಇದೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. 14 ನೋಡೋಣ ಈಗ. ಈ ಕೆಳಗಿನವುಗಳಲ್ಲಿ ಯಾವುದು ಇಮೇಲ್ ಮುಖಾಂತರ ಲಗತ್ತಿಸಿ ನೇರವಾಗಿ ಕಳಿಸಲು ಸಾಧ್ಯವಿಲ್ಲ ಅಂತ. ಈ ಕೆಳಗಿನಲ್ಲಿ ಯಾವುದನ್ನು ಇಮೇಲ್ ಮುಖಾಂತರ ಲಗತ್ತಿಸಿ ಅಂದರೆ ಅಟ್ಯಾಚ್ ಮಾಡಿ ಅಂತ. ಅಟ್ಯಾಚ್ ಮಾಡಿದ್ರೆ ನೇರವಾಗಿ ಕಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಜಿಪ್ ಫೈಲು, PDF ಫೈಲು, ಫೋಲ್ಡರು ಮತ್ತು ವರ್ಡ್ ಫೈಲ್ ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಫೋಲ್ಡರ್ನ ಅಟ್ಯಾಚ್ ಮಾಡಿ ಕಳಿಸ್ಲಿಕ್ಕೆ ಆಗಲ್ಲ. ಬೇರೆ ಕಳಿಸ್ಬೋದು, ಮೆಸೇಜ್ ಅಟ್ಯಾಚ್ ಮಾಡ್ಬೋದು ಮತ್ತು ಫೋಟೋಸ್ ಮಾಡ್ಬೋದು, PDF ಫೈಲ್ನ ಅಟ್ಯಾಚ್ ಮಾಡ್ಬೋದು, ಬಟ್ ಫೋಲ್ಡರ್ಸ್ನ ಅಟ್ಯಾಚ್ ಮಾಡಿ ಶೇರ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆಪ್ಷನ್ 14ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರು. ನೆಕ್ಸ್ಟ್ 15ನೇ ಪ್ರಶ್ನೆ ಬರೋಣ ಈಗ. ಇಮೇಲ್ನಲ್ಲಿಯೂ ಅಂತ. ಇಮೇಲ್ನಲ್ಲಿಯೂ BCC ಅಂದರೆ ಏನು ಅಂತ. ಸೊ BCC ಅಂದರೆ ಏನು ಇಮೇಲ್ನಲ್ಲಿ? ದಟ್ ಈಸ್ ಬ್ರಾಡ್ಕಾಸ್ಟ್ ಕಾರ್ಬನ್ ಕಾಪಿ, ಬ್ಲೈಂಡ್ ಕಾರ್ಬನ್ ಕಾಪಿ, ಬ್ಲ್ಯಾಕ್ ಕಾರ್ಬನ್ ಕಾಪಿ, ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 16ನೇ ಪ್ರಶ್ನೆ. 2019ರ ವಿಶ್ವ ನೈಪುಣ್ಯ ಅಂತಾರಾಷ್ಟ್ರೀಯ ಸ್ಪರ್ಧೆಯು 2019ರ ವಿಶ್ವ ನೈಪುಣ್ಯ ಅಂತಾರಾಷ್ಟ್ರೀಯ ಸ್ಪರ್ಧೆಯು ಯಾವ ದೇಶದಲ್ಲಿ ನಡೆಯಿತು ಅಂತ. ವರ್ಲ್ಡ್ ಸ್ಕಿಲ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್, ಅದನ್ನು ವಿಶ್ವ ನೈಪುಣ್ಯ ಅಂತಾರಾಷ್ಟ್ರೀಯ ಸ್ಪರ್ಧೆ ಅಂತಾರೆ. ಇದು ಯಾವ ಒಂದು ಕಂಟ್ರಿಯಲ್ಲಿ ಕಂಡಕ್ಟ್ ಆಗಿರುತ್ತೆ ಅಂತ 2019ರಲ್ಲಿ. ಯುನೈಟೆಡ್ ಕಿಂಗ್ಡಮ್, UK ಅದು. ಸೊ ಭಾರತ, ರಷ್ಯಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ ರಷ್ಯಾ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 17 ನೋಡೋಣ ಈಗ. ಸೊ ಏನಿದೆ ಅಂತ ಇಲ್ಲಿ ಕ್ವಶನ್ ನಂಬರ್ 17. ಇಸ್ರೋದಿಂದ ಅಭಿವೃದ್ಧಿಪಡಿಸಲಾದ ಚಂದ್ರಯಾನ 2 ಇದರ ಲೋನಾರ್ ಲ್ಯಾಂಡರ್ನ ಹೆಸರೇನು ಅಂತ. ಇಸ್ರೋದಿಂದ ಅಭಿವೃದ್ಧಿಪಡಿಸಲಾದಂಥ ಚಂದ್ರಯಾನ 2 ಇದರ ಲೋನಾರ್ ಲ್ಯಾಂಡರ್ನ ಒಂದು ನೇಮ್ ಏನು ಅಂತ ನೋಡಿ. ಪ್ರತಿಯೊಂದು ಲ್ಯಾಂಡರ್ಗೂ ಒಂದು ನೇಮ್ ಅಂತ ಇರುತ್ತೆ, ಆಯಿತಾ. ಸೊ ವಿಕ್ರಮು, PSLV XL, ಶಾಹಿದ್ ಮತ್ತು ಪ್ರಜ್ಞಾನ್ ಅಂತ ಇದೆ. ಸೊ ಇದಕ್ಕೆ ವಿಕ್ರಮ್ ಇದಕ್ಕೆ ರೈಟ್ ಆನ್ಸರ್. ಸೊ ಅವಾಗ ಕಳಿಸಿದ್ದಿನ ಜಸ್ಟ್ ಒಂದು ಫ್ಯೂ ಇಯರ್ಸ್ ಬ್ಯಾಕಲ್ಲಿ ಅವಾಗ ಇಟ್ಟಂಥ ಲ್ಯಾಂಡರ್ನ ಹೆಸರು ಬಂದು ವಿಕ್ರಮ್ ಅಂತ, ಅದು ರೈಟ್ ಆನ್ಸರು ವಿಕ್ರಮ್ ಆಗುತ್ತೆ. ಅದು ಚಂದ್ರಯಾನ 2 ಅವರು ಶ್ರೀಹರಿಕೋಟದಿಂದ ಬಿಡುಗಡೆ ಮಾಡಬೇಕಾದ್ರೆ ಸೊ ಲ್ಯಾಂಡರ್ಗೆ ಇಟ್ಟಂಥ ಹೆಸರು ದಟ್ ಈಸ್ ವಿಕ್ರಮ್ ಅದು. ನೆಕ್ಸ್ಟ್ 18ನೇ ಪ್ರಶ್ನೆ. ಇಮ್ಮಡಿ ಪುಲಿಕೇಶಿಯನ್ ಈ ಕೆಳಗಿನ ಯಾವ ಶಾಸನವು ಪರಮ ಭಾಗವತ ನೋಡಿ. ಇವೆಲ್ಲ ಕೇಳ್ತಾರೆ, ಯಾವ್ಯಾವ ಶಾಸನದಲ್ಲಿ ಯಾವ್ಯಾವ ಚಕ್ರವರ್ತಿಯನ್ನು ಕುರಿತು ವರ್ಣನೆ ಮಾಡಲಾಗಿದೆ, ಯಾವ ನೇಮಿಂದ ಅಂತ, ಅವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಸೊ ಇಮ್ಮಡಿ ಪುಲಿಕೇಶಿಯನ್ನು ಈ ಕೆಳಗಿನ ಯಾವ ಶಾಸನವು ಪರಮ ಭಾಗವತ ಅಂತ ಹೇಳಿದೆ ಅಂತ. ಐಹೊಳೆ, ಪಟ್ಟದಕಲ್ಲು, ಹೈದರಾಬಾದ್ ತಾಮ್ರಫಲಕ ಶಾಸನ, ಚಿಪ್ಲೂನ್ ತಾಮ್ರಫಲಕ ಶಾಸನ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ ಚಿಪ್ಲೂನ್ ತಾಮ್ರಫಲಕ ಶಾಸನ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 19 ಬರೋಣ ಈಗ ಕ್ವಿಕ್ಕಾಗಿ.
ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಯಾವ ಬಗೆಯ ನಿರುದ್ಯೋಗ ಕಂಡುಬರುತ್ತೆ ಅಂತ. ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ, ಸೊ ಈಗಾಗಲೇ ಡೆವಲಪ್ ಆಗಿರತಕ್ಕಂಥ ಒಂದು ಕಂಟ್ರಿಗಳಲ್ಲಿ ಸೊ ಯಾವ ಬಗೆಯ ಒಂದು ಅನ್ಎಂಪ್ಲಾಯ್ಮೆಂಟ್ ಕಂಡುಬರುತ್ತೆ ಅಂತ ಅಲ್ಲಿ ಅನೈಚ್ಛಿಕ ನಿರುದ್ಯೋಗ, ಐಚ್ಛಿಕ ನಿರುದ್ಯೋಗ, ರಾಚನಿಕ ನಿರುದ್ಯೋಗ ಮತ್ತು ಮರೆಮಾಚಿ ನಿರುದ್ಯೋಗ ಅಂತ ಇದೆ. ಸೊ ಐಚ್ಛಿಕ ನಿರುದ್ಯೋಗ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸುರುಳಿ ಹಣದುಬ್ಬರವು ಅಂತ, ಸ್ಪೈರಲ್ ಇನ್ಫ್ಲೇಷನ್ ಇದಕ್ಕೆ ಸಂಬಂಧಪಟ್ಟಿದೆ. ಸುರುಳಿ ಹಣದುಬ್ಬರ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಚಾಲ್ತಿ ಓಟದ ಹಣದುಬ್ಬರ, ಬೇಡಿಕೆ ಸೆಳೆತದ ಹಣದುಬ್ಬರ, ನಡಿಗೆ ಹಣದುಬ್ಬರ, ಬೆಲೆ ಏರಿಕೆ ಹಣದುಬ್ಬರ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ, ಸೊ ಪ್ರೈಸ್ ಇನ್ಕ್ರೀಸ್ ಆಗ್ತಕ್ಕಂಥ ಇನ್ಫ್ಲೇಷನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಬೆಲೆ ಏರಿಕೆ ಹಣದುಬ್ಬರ, ಆಪ್ಷನ್ ಡಿ ರೈಟ್ ಆನ್ಸರ್. ಅದಕ್ಕೆ 21ನೇದು, ಸಿಂಧೂ ನಾಗರಿಕತೆಯ ಬಂದರು ನಗರ ಲೋತಾಲ್ನ ಶೋಧಕರು ಯಾರು ಅಂತ. ಸಿಂಧೂ ನಾಗರಿಕತೆಯ ಬಂದರಾದಂಥ ಲೋತಾಲ್ ಅಂತಕ್ಕಂಥ ನಗರದ ಅದನ್ನು ಯಾರು ಸಂಶೋಧನೆ ಮಾಡಿದ್ದು ಅಂತ. ಸೊ ಆರ್ ಡಿ ಬ್ಯಾನರ್ಜಿ, KS ದೀಕ್ಷಿತ್, ಹಿರಾನಂದ ಶಾಸ್ತ್ರಿ, SR ರಾವ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಸಮಾಜ ಸುಧಾರಕರಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಇಲ್ಲಿ, ಸೋಷಿಯಲ್ ರಿಫಾರ್ಮರ್ಸ್ಗೆ. ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂಥ ಯಾವ ಮಠ ಇವತ್ತಿಗೂ ಕೂಡ ಉಡುಪಿಯಲ್ಲಿ ಇಲ್ಲ ಅಂತ. ಸೊ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂಥ ಯಾವ ಮಠ ಇವತ್ತಿಗೆ ಉಡುಪಿಯಲ್ಲಿ ಇಲ್ಲ ಅಂತ. ಸೊ ಮುಂಚೆ ಇತ್ತು, ಇವಾಗ ಉಡುಪಿಯಲ್ಲಿ ಇಲ್ಲ. ಸೊ ಪಾಲಿಮಾರು ಮಠ, ಪುತ್ತಿಗೆ ಮಠ, ಶಿರೂರ ಮಠ, ಪೇಜಾವರ ಮಠ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ, ಪೇಜಾವರ ಮಠ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 23ನೇದು, ಗಗನ್ ಮಹಲ್ನ ನಿರ್ಮಾತೃ ಯಾರು ಅಂತ. ಗಗನ್ ಮಹಲ್ನ ನಿರ್ಮಾತೃ ಯಾರು? ಶ್ರೀಕೃಷ್ಣ ದೇವರಾಯ, 2ನೇ ನರಸಿಂಹವರ್ಮ, ಇಬ್ರಾಹಿಂ ಆದಿಲ್ ಶಾ ಮತ್ತು ಮಹಮ್ಮದ್ ಗವಾನ್ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ, ಇಬ್ರಾಹಿಂ ಆದಿಲ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 24ನೇದು, ಮಿತ್ರಮೇಳ ಅಂತಕ್ಕಂಥ ಪ್ರಥಮ ಗುಪ್ತ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು ಯಾರು ಅಂತ. ಮಿತ್ರಮೇಳ ಅಂತಕ್ಕಂಥ ಪ್ರಥಮ ಗುಪ್ತ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು ಯಾರು? ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಖುದಿರಾಮ್ ಬೋಸು ಮತ್ತು ವಿ ಡಿ ಸಾವರ್ಕರ್. ಆಪ್ಷನ್ ಡಿ ಇದೆಯಲ್ಲ, ವಿ ಡಿ ಸಾವರ್ಕರ್, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 25, ಜರ್ಮನ್ ಮತ್ತು ಫ್ರೆಂಚ್ ವಾಸ್ತುಶಿಲ್ಪದ ಅಂಶಗಳ ಸಮ್ಮಿಳಿತದ ಒಂದು ವಿಶಿಷ್ಟ ವಾಸ್ತುಶಿಲ್ಪಿ ಶೈಲಿ ಯಾವುದು ಅಂತ. ಜರ್ಮನ್ ಮತ್ತು ಫ್ರೆಂಚ್ ವಾಸ್ತುಶಿಲ್ಪದ ಅಂಶಗಳ ಸಮ್ಮಿಳಿತದ ಒಂದು ವಿಶಿಷ್ಟ ವಾಸ್ತುಶಿಲ್ಪ ಶೈಲಿ ಯಾವುದು? ಇಂಡೋ ಜರ್ಮನ್ ಶೈಲಿ, ಕಾರಿಂಥಿಯಾನ್ ಶೈಲಿ, ಐಕಾನಿಕ್ ಶೈಲಿ, ಗೋತಿಕ್ ಶೈಲಿ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ, ಗೋತಿಕ್ ಶೈಲಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 26ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 26, ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ ಎಲ್ಲಿದೆ ಅಂತ. ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ ಎಲ್ಲಿದೆ? ಪುಣೆ, ಅಹಮದಾಬಾದು, ದೆಹಲಿ, ಹೈದರಾಬಾದು. ಪುಣೆ, ಅಹಮದಾಬಾದು, ದೆಹಲಿ ಮತ್ತು ಹೈದರಾಬಾದು. ಆಪ್ಷನ್ ಎ ಇದೆಯಲ್ಲ, ಪುಣೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 27ನೇದು, ಪುವರ್ ಮ್ಯಾನ್ಸ್ ಊಟಿ ಅಂತ. ಪುವರ್ ಮ್ಯಾನ್ಸ್ ಊಟಿ ಎಂದು ಕರ್ನಾಟಕದ ಯಾವ ಸ್ಥಳವನ್ನು ಕರೆಯುತ್ತಾರೆ? ಪುವರ್ ಮ್ಯಾನ್ಸ್ ಊಟಿ ಎಂದು ಕರ್ನಾಟಕದ ಯಾವ ಸ್ಥಳವನ್ನು ಕರೆಯುತ್ತಾರೆ? ಆಗುಂಬೆ, ಚಿಕ್ಕಮಗಳೂರು, ಸಕಲೇಶ್ಪುರ, ಮಡಿಕೇರಿ. ಆಗುಂಬೆ, ಚಿಕ್ಕಮಗಳೂರು, ಸಕಲೇಶ್ಪುರ ಮತ್ತು ಮಡಿಕೇರಿ. ಜಮೈಕಾ ದೇಶದ ರಾಜಧಾನಿ ಯಾವುದು? ಸೊ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಜಮೈಕಾ? ಕರಾಕಶ್, ಫ್ರೇಗ್, ಕಿಂಗ್ಸ್ಟನ್ ಮತ್ತು ಆಕ್ರಾ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ಕಿಂಗ್ಸ್ಟನ್ ಅಂತಕ್ಕಂಥ ಒಂದು ಪ್ರದೇಶ ಜಮೈಕಾ ದೇಶದ ಅದು ರಾಜಧಾನಿ. ನೆಕ್ಸ್ಟು ಕ್ವಶನ್ ನಂಬರ್ 29ಗೆ ಬರೋಣ ಈಗ. ಸೊ ವಾಟ್ ಈಸ್ ದೇರ್? ವಿಶ್ವ ಸಾಮಾಜಿಕ ಭದ್ರತಾ ವರದಿ ಪ್ರಕಟಿಸುವವರು ಯಾರು ಅಂತ. ವಿಶ್ವ ಸಾಮಾಜಿಕ ಭದ್ರತಾ ವರದಿಯನ್ನು ಯಾರು ಪ್ರಕಟ ಮಾಡ್ತಾರೆ? WEF, IMF, ILO, WTO ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ, ILO, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 30ನೇ ಪ್ರಶ್ನೆ, ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಸದಸ್ಯರಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ? ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಸದಸ್ಯರಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ? 47, 84, 96, 115. ಆಪ್ಷನ್ ಬಿ ಇದೆಯಲ್ಲ, 84, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 31ನೇದು, ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ. ಇಲ್ಲಿ ಹಲವಾರು ವಿಧಿಗಳು ಕೊಟ್ಟಿದೆ, ಆ ವಿಧಿಗೆ ಸಂಬಂಧಪಟ್ಟಂತೆ ಒಂದೊಂದು ಆಯೋಗಗಳು ಬರುತ್ತೆ. ಸೊ ಯಾವುದು ಮಿಸ್ ಮ್ಯಾಚ್ ಆಗಿದೆ, ಮ್ಯಾಚ್ ಆಗಲ್ಲ, ಅದನ್ನು ನಾವು ಆಯ್ಕೆ ಮಾಡಬೇಕು. ಹಣಕಾಸು ಆಯೋಗ ಬಂದು 280ನೇ ವಿಧಿ, ಅದು ಸರಿ ಇದೆ. ಚುನಾವಣಾ ಆಯೋಗ ಬಂದು 324ನೇ ವಿಧಿ, ಅದು ಸರಿ ಇದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗ 338ನೇ ವಿಧಿ, ಆ್ಯಂಡ್ ಇಟ್ ಈಸ್ ಆಲ್ಸೋ ರೈಟ್ ಒನ್. ಸೊ ಆಪ್ಷನ್ ಡಿ ಇದೆಯಲ್ಲ, ಕೇಂದ್ರ ಲೋಕಸೇವಾ ಆಯೋಗ ಅಂತ 310ನೇ ವಿಧಿ ಅಂತಿದೆ, ಅದು ತಪ್ಪು. ಅದು ಅದಕ್ಕೆ ವಿಧಿ ಬೇರೆ ಬರುತ್ತೆ, 310ನೇ ವಿಧಿ ಅಲ್ಲ ಅದು. ಸೊ 31ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ, ಕೇಂದ್ರ ಲೋಕಸೇವಾ ಆಯೋಗ 310ನೇ ವಿಧಿ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 32 ನೋಡೋಣ. 32ನೇ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉಂಟಾದರೆ, ಕೇಂದ್ರ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉಂಟಾದರೆ ಕೇಂದ್ರ ಶಾಸನ ಸ್ಥಿರವಾಗುವುದು. ಹಾಗಾದರೆ ಈ ಒಂದು ನಿಯಮಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ವಿಧಿ ಯಾವುದು ಅಂತ. ಈ 259ನೇ ವಿಧಿ, 260ನೇ ವಿಧಿ, 254ನೇ ವಿಧಿ, 249ನೇ ವಿಧಿ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, 254ನೇ ವಿಧಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 33ನೇ ಪ್ರಶ್ನೆ, ಯಾವ ರಾಜ್ಯ ವಿಧಾನಸಭೆಯಲ್ಲಿ ಧರ್ಮವನ್ನು ಆಧರಿಸಿ ಒಂದು ಮೀಸಲು ಸ್ಥಾನವನ್ನು ನಿಗದಿಗೊಳಿಸಿದೆ ಅಂತ. ಯಾವ ರಾಜ್ಯ ವಿಧಾನಸಭೆಯಲ್ಲಿ ಧರ್ಮವನ್ನು ಆಧರಿಸಿ ಒಂದು ಮೀಸಲು ಸ್ಥಾನವನ್ನು ನಿಗದಿಗೊಳಿಸಿದೆ? ಮಿಜೋರಾಂ, ಜಮ್ಮು ಮತ್ತು ಕಾಶ್ಮೀರ, ಸಿಕ್ಕಿಮು ಮತ್ತು ನಾಗಾಲ್ಯಾಂಡ್ ಅಂತ. ಇದಕ್ಕೆ ಆನ್ಸರ್ ಸಿ ಇದೆಯಲ್ಲ, ಸಿಕ್ಕಿಂ, ಇದು ರೈಟ್ ಆನ್ಸರು. ಸೊ ಸಿಕ್ಕಿಮಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಧರ್ಮವನ್ನು ಆಧರಿಸಿ ಒಂದು ಮೀಸಲು ಸ್ಥಾನವನ್ನು ನಿಗದಿ ಮಾಡಿದೆ ಅಂತ. ಸೊ ನೆಕ್ಸ್ಟು 34ನೇದು, ಮಹಾನಗರ ಪಾಲಿಕೆ ಮೇಯರ್ ಅಂದರೆ ಆತನನ್ನು ಮಹಾಪೌರ ಅಂತ ಹೇಳೋದು. ಸೊ ಅವನ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ ಅಂತ ಮಹಾಪೌರಂದು. ಸೊ ಮಹಾನಗರ ಪಾಲಿಕೆಯ ಮಹಾಪೌರನ
ಅಧಿಕಾರಾವಧಿ ಎಷ್ಟಿರುತ್ತೆ? ಸೊ 30 ತಿಂಗಳು, 1 ವರ್ಷ, 2 ವರ್ಷ ಮತ್ತು 5 ವರ್ಷ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ 1 ವರ್ಷ ಅಂತ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 35ಗೆ ಬರೋಣ. ಈಗ ಕ್ವಶನ್ ನಂಬರ್ 35 ಯಾವ ಪ್ರಶ್ನೆ ಇದೆ ಸರಿಯಾದಂಥ ಉತ್ತರ ನೋಡೋದಕ್ಕೆ. ಒಂದು ರಾಜ್ಯದ ಗಡಿರೇಖೆಯನ್ನು ಬದಲಾಯಿಸಲು ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ. ಒಂದು ರಾಜ್ಯದ ಗಡಿರೇಖೆಯನ್ನು ಚೇಂಜ್ ಮಾಡಬೇಕು ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಸೊ ಯಾವ ರೀತಿಯಲ್ಲಿ ಅಪಾರ್ಚುನಿಟಿಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಅಂತ. ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ, ರಾಜ್ಯಸಭೆಯಲ್ಲಿ ಸರಳ ಬಹುಮತದಿಂದ, ಸಂಸತ್ತಿನ ಉಭಯ ಸದನಗಳಲ್ಲಿ 3/2 ಬಹುಮತದಿಂದ, ಸಂಬಂಧಪಟ್ಟ ರಾಜ್ಯಗಳ ವಿಧಾನಸಭೆಯಲ್ಲಿ ಸರಳ ಬಹುಮತದ ಮೂಲಕ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ, ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ ಏನು ಮಾಡ್ಬೋದು, ಒಂದು ರಾಜ್ಯದ ಗಡಿರೇಖೆಯನ್ನು ಬದಲಾವಣೆ ಮಾಡಬೇಕು ಅಂದರೆ ಸೊ ಈ ರೀತಿಯಾದಂಥ ಅವಕಾಶವನ್ನು ಅವರು ಕಲ್ಪಿಸ್ಕೊಳ್ಬೋದು ಅಂತ. ಸಮುದ್ರದ ಯಾವ ಭಾಗವು ಮೀನು ಮತ್ತು ಜಲಚರ ಪ್ರಾಣಿಗಳಿಗೆ ಸೂಕ್ತ ಪ್ರದೇಶವಾಗಿದೆ ಅಂತ. ಸಮುದ್ರದ ಯಾವ ಭಾಗವು ಮೀನು ಮತ್ತು ಜಲಚರ ಪ್ರಾಣಿಗಳಿಗೆ ಸೂಕ್ತವಾದ ಪ್ರದೇಶವಾಗಿದೆ? ಖಂಡಾವರಣ ಇಳಿಜಾರು, ಖಂಡಾವರಣ ಪ್ರದೇಶ, ಆಳಸಾಗರ ಮೈದಾನ, ಸಾಗರ ತಗ್ಗು ಪ್ರದೇಶ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಖಂಡಾವರಣ ಪ್ರದೇಶ ಅಂತ. ಇಲ್ಲಿ ಸಮುದ್ರದಲ್ಲಿ ಮೀನು ಮತ್ತು ಜಲಚರ ಪ್ರಾಣಿಗಳಿಗೆ ಸೂಕ್ತವಾದಂಥ ಪ್ರದೇಶ ಇದು. ಅದು ವಾಸವಾಗಲಿಕ್ಕೆ ಮತ್ತು ಅವುಗಳು ಐ ಥಿಂಕ್ ಆಹಾರವನ್ನು ಅರಸ್ಕೊಂಡು ಹೊತ್ತಿಗೆ ಅಂದರೆ ಅದೇ ಜೀವನ ನಡೆಸಲಿಕ್ಕೆ ಅಂತ. ನೆಕ್ಸ್ಟು 37ನೇ ಪ್ರಶ್ನೆ ನೋಡಿ. ಕ್ವಶನ್ ನಂಬರ್ 37ನಲ್ಲಿ ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಂಥ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವನ್ನು ಏನಂತ ಹೇಳ್ತೀವಿ ಅಂತ. ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವನ್ನು ನಾವೇನಂತ ಹೇಳ್ತೀವಿ? ಕಾರಿ, ಭೂಖಂಡ, ಜಲಸಂಧಿ ಮತ್ತು ಕೊಲ್ಲಿ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ ಕೊಲ್ಲಿ ಅಂತ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 38ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಶೀತೋದಕ ಪ್ರವಾಹವಾಗಿದೆ ಅಂತ. ಯಾವುದನ್ನು ಶೀತೋದಕ ಪ್ರವಾಹ ಅಂತ ಹೇಳ್ತೀವಿ ಅಂತ. ಕ್ಯಾಲಿಫೋರ್ನಿಯಾ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಬ್ರೆಜಿಲ್ ಪ್ರವಾಹ ಅಂತ. ಆಪ್ಷನ್ ಬಿ ಇದೆಯಲ್ಲ ಲ್ಯಾಬ್ರಡಾರ್ ಪ್ರವಾಹ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 39ನೇದು, ಜಮ್ಶೆಡ್ಪುರ ನಗರವು ಯಾವ ನದಿ ದಂಡೆ ಮೇಲಿದೆ ಅಂತ. ಜಮ್ಶೆಡ್ಪುರ ನಗರವು ಯಾವ ನದಿ ದಂಡೆ ಮೇಲಿದೆ ಅಂತ. ಕೋಶಿ, ಮಹಾನದಿ, ಸುವರ್ಣರೇಖಾ, ಹೂಗ್ಲಿ. ಆಪ್ಷನ್ ಸಿ ಇದೆಯಲ್ಲ ಸುವರ್ಣರೇಖಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಯಾವ ರಾಜ್ಯವು ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿದೆ ಅಂತ. ಯಾವ ರಾಜ್ಯವು ಅತ್ಯಂತ ವಿಶಾಲವಾದಂಥ ಹುಲಿ ಅಭಯಾರಣ್ಯವನ್ನು ಹೊಂದಿದೆ? ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ್, ಪಶ್ಚಿಮ ಬಂಗಾಳ ಅಂತ ಇದೆ. ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ್, ಪಶ್ಚಿಮ ಬಂಗಾಳ. ಆಪ್ಷನ್ ಡಿ ಇದೆಯಲ್ಲ ಸೊ ಪಶ್ಚಿಮ ಬಂಗಾಳ, ಅದು ರೈಟ್ ಆನ್ಸರು. ಅತ್ಯಂತ ವಿಶಾಲವಾದಂಥ ಹುಲಿ ಅಭಯಾರಣ್ಯ ಇರತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದರೆ ಅದು ಪಶ್ಚಿಮ ಬಂಗಾಳ. ನೆಕ್ಸ್ಟು 41ನೇದಕ್ಕೆ ಬರೋಣ ಈಗ. ಸೊ ರಕ್ತದ ವರ್ಗೀಕರಣ ಮಾಡಿದಂಥ ವಿಜ್ಞಾನಿ ಯಾರು ಅಂತ. ವಿಲಿಯಂ ಹಾರ್ವೆ, ಕಾರ್ಲ್ ಲ್ಯಾಂಡ್ ಸ್ಟಿಡೋರ್, ಥಾಮಸ್ ಹಂಚಕುಕ್, ಲೋಯಿಸ್ ಪ್ರಿನ್ಸ್ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 42ನೇದು, ದ್ರವವೊಂದರಲ್ಲಿ ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನು ಹೀಗೆನ್ನುತ್ತಾರೆ. ದ್ರವವೊಂದರಲ್ಲಿ ಒಂದು ವಸ್ತುವಿನ ಮೇಲೆ ವರ್ತನೆ ಮಾಡ್ತಕ್ಕಂಥ ಮೇಲ್ಮುಖ ಬಲವನ್ನು ಹೀಗಂತ ಹೇಳ್ತಾರೆ ಅಂತ. ಶೂಕು, ಪ್ಲವನತೆ, ಒತ್ತಡ, ತೇಲು ಅಂತ. ಆಪ್ಷನ್ ಬಿ ಇದೆಯಲ್ಲ ಪ್ಲವನತೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸಂಶಯ ಪರ್ವತ ಎಂದು ಕರೆಯಲ್ಪಡುವುದು. ಸಂಶಯ ಪರ್ವತ ಅಂತ ಯಾವುದನ್ನು ಇಲ್ಲಿ ಕರೆಯಲಾಗುತ್ತೆ ಅಂತ. ಮಲೆ ಮಹದೇವರ ಬೆಟ್ಟ, ಮಹದೇಶ್ವರನ ಬೆಟ್ಟ, ಕುದುರೆಮುಖ ಬೆಟ್ಟ, ದೊಡ್ಡ ಬೆಟ್ಟ ಮತ್ತು ನಂದಿ ಬೆಟ್ಟ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಕುದುರೆಮುಖ ಬೆಟ್ಟ ಅಂತ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 44ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 44ಅಲ್ಲಿ ಈಗ, ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವಾಗಿದ್ದು ಹುಲಿ ಸಂರಕ್ಷಣಾ ತಾಣವಾಗಿಲ್ಲ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವಾಗಿದ್ದು ಹುಲಿ ಸಂರಕ್ಷಣಾ ತಾಣವಾಗಿಲ್ಲ? ಹಂಪಿ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 45, ಅಂಜನಾಪುರ ಜಲಾಶಯವು ಯಾವ ಒಂದು ನದಿಗೆ ಕಟ್ಟಲ್ಪಟ್ಟಿದೆ? ಅಂಜನಾಪುರ ಜಲಾಶಯವು ಯಾವ ಒಂದು ನದಿಗೆ ಕಟ್ಟಲ್ಪಟ್ಟಿದೆ ಅಂತ. ವೇದಾವತಿ ನದಿ, ವರದಾ ನದಿ, ಕುಮುದ್ವತಿ ನದಿ, ಗೋದಾವರಿ ನದಿ ಅಂತ. ನೋಡಿ ಆಪ್ಷನ್ ಸಿ ಇದೆಯಲ್ಲ ಕುಮುದ್ವತಿ ನದಿ ಅಂತ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 46ನೇ ಪ್ರಶ್ನೆ, ಈ ಕೆಳಗೆ ನದಿಗಳು ಮತ್ತು ಅವುಗಳಿಂದ ಆಗ್ತಕ್ಕಂಥ ಕೆರೆಯನ್ನು ನೀಡಲಾಗಿದ್ದು ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ ಅಂತ. ಈ ಕೆಳಗೆ ನದಿಗಳು ಮತ್ತು ಅವುಗಳಿಂದ ಆಗಿರ್ತಕ್ಕಂಥ ಕೆರೆಯನ್ನು ನೀಡಲಾಗಿದ್ದು ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ. ಸೂಳೆಕೆರೆ ಅಂತ ಹೇಳಿದರೆ ಹರಿದ್ರಾ ನದಿ, ಮದಗ ಕೆರೆ ಅಂತಿದೆ ಕುಮುದ್ವತಿ, ಅಯ್ಯನ ಕೆರೆ ಅಂತಿದೆ ವೇದಾ ನದಿ. ಸೊ ತಿಪ್ಪಗೂಡನಹಳ್ಳಿ ಕೆರೆ ಅಂತಿದೆ ಮಾರ್ಕಂಡೇಯ ನದಿ ಅಂತ ಇದೆ. ಇದರಲ್ಲಿ ಯಾವುದು ಸರಿ ಅಂತ ನಾವು ಹೇಳಬೇಕಾಗಿದೆ. ಇಲ್ಲಿ ಸಂಕೇತಗಳನ್ನು ನೋಡಿಕೊಂಡು ಮತ್ತೊಂದಷ್ಟು ಆಪ್ಷನ್ಸ್ ಇದೆ. ಸೊ 1, 2 ಮತ್ತು 4 ಸರಿ ಅಂತ ಇದೆ, 2, 3 ಮತ್ತು 4 ಸರಿ ಅಂತಿದೆ, 1 ಮತ್ತು 3 ಸರಿ ಅಂತ ಇದೆ, ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ. ಸೊ ಈಗ ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕು. ಇಲ್ಲಿ ಆಪ್ಷನ್ ಡಿಯಲ್ಲಿ ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರೆ, ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನದಿಗಳ ಯಾವುದು ನಾವು ಇಲ್ಲಿ ಏನು ಮಾಡಬೇಕು, ದಟ್ ಈಸ್ ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದರೆ. ಸೊ ಬಟ್ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿದೆ, ಇಲ್ಲಿ ಯಾವುದು ಕೂಡ ತಪ್ಪಾಗಿರತಕ್ಕಂಥ ಆಯ್ಕೆ ಇಲ್ಲ ಇಲ್ಲಿ. ಸೊ ಸೂಳೆಕೆರೆ ಹರಿದ್ರಾ ನದಿಗೆ ಸಂಬಂಧಪಟ್ಟಿದ್ದು, ಇನ್ನು ಮದಗ ಕೆರೆ ಕುಮುದ್ವತಿ ನದಿಗೆ ಸಂಬಂಧ ಅದು ಸರಿ ಇದೆ, ಅಯ್ಯನ ಕೆರೆ ವೇದಾ ನದಿ ಅದು ಸರಿ ಇದೆ,
ತಿಪ್ಪಗುಂಡನಹಳ್ಳಿ ಕೆರೆ ಮಾರ್ಕಂಡೇಯ ನದಿ, ಅದು ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ತಪ್ಪಾದ ಆಯ್ಕೆ ಅಂತಿಲ್ಲ. ಪ್ರಶ್ನೆಯಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ಯಾವುದೇ ತಪ್ಪಾಗಿರ್ತಕ್ಕಂಥ ಆಯ್ಕೆ ಇಲ್ಲ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. ಪ್ರಶ್ನೆ ಸಂಖ್ಯೆ 47 ನೋಡೋಣ ಈಗ. ಈ ಕೆಳಕ್ಕೆ ಬಂದರು ಮತ್ತು ಅವುಗಳಿಗಿರತಕ್ಕಂಥ ನದಿ ಅಳಿವೆ ಪ್ರದೇಶವನ್ನು ನೀಡಿದ್ದು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ ಇಲ್ಲಿ, ಆಯಿತಾ. ಸೊ ಈ ಕೆಳಗೆ ಬಂದರು ಮತ್ತು ಅವುಗಳಿಗಿರ್ತಕ್ಕಂಥ ನದಿ ಅಳಿವೆ ಪ್ರದೇಶವನ್ನು ನೀಡಿದ್ದು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ. ಸೊ ಹಂಗರಘಟ್ಟ ಬಂದರು ಸೀತಾ ನದಿ, ಕುಂದಾಪುರ ಬಂದರು ಗಂಗೊಳ್ಳಿ ನದಿ, ಮಲ್ಪೆ ಬಂದರು ಉದ್ಯಾವರ ನದಿ. ಸೊ ಆಪ್ಷನ್ ಡಿ ಅಲ್ಲಿ ಮೇಲಿನ ಎಲ್ಲವೂ ಸರಿ ಅಂತಿದೆ. ಅದು ಪ್ರೀವಿಯಸ್ ಕ್ವಶನ್ ಏನು ಮಾಡಿದ್ರು, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತಿದ್ರು, ಅಲ್ಲಿ ಎಲ್ಲವೂ ಸರಿ ಇತ್ತು. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಯ್ಕೆಗಳು ಸರಿಯಾಗಿದೆ. ನೋಡಿ, ಹಂಗರಘಟ್ಟ ಬಂದರು ಅಂತಕ್ಕಂಥದ್ದು ಸೀತಾ ನದಿಗೆ ಸಂಬಂಧಪಟ್ಟ ನದಿ, ಅದು ಕೂಡ ಸರಿ ಇದೆ ಇಲ್ಲಿ. ಇನ್ನು ಕುಂದಾಪುರ ಬಂದರು ಅಂತಕ್ಕಂಥದ್ದು ಗಂಗೊಳ್ಳಿ ನದಿ, ಅದು ರೈಟ್ ಆನ್ಸರು. ಇನ್ನು ಮಲ್ಪೆ ಬಂದರು ಉದ್ಯಾವರ ನದಿ ಅಂತಿದೆ, ಅದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿರೋ ನದಿ ಆಗಿರೋದ್ರಿಂದ ಅದು ಕೂಡ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟು 48ನೇದು, ಕರ್ನಾಟಕ ಕಳೆದ 10 ದಶಕಗಳ ಜನಸಂಖ್ಯಾ ಬೆಳವಣಿಗೆ ಪ್ರವೃತ್ತಿಯನ್ನು ಪರಿಶೀಲಿಸಿದಾಗ ಯಾವ ದಶಕಗಳ ನಡುವೆ ಶೀಘ್ರ ಬೆಳವಣಿಗೆ ಹಂತ, ಸ್ಟೇಜ್ ಆಫ್ ರ್ಯಾಪಿಡ್ ಗ್ರೌತ್ ಅಂತ, ಸೊ ಶೀಘ್ರ ಬೆಳವಣಿಗೆ ಹಂತವನ್ನು ನಾವು ಕಾಣಬಹುದಾಗಿದೆ ಅಂತ. ಸೊ 1901 31, 1931 61, 1961 81, 1981 2011 ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, 1961 to 81 ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 49ನೇ ಪ್ರಶ್ನೆ ನೋಡಿಗ, ಕ್ವಶನ್ ನಂಬರ್ 49. ರಾಜ್ಯದ ಜನಗಣತಿ ಇತಿಹಾಸದಲ್ಲಿಯೇ ಅತ್ಯಂತ ದಶಕವಾರು ಜನಸಂಖ್ಯೆ ಬೆಳವಣಿಗೆ ಪ್ರಮಾಣ ದಾಖಲಾಗಿರುವುದು ಅಂತ. ರಾಜ್ಯದ ಜನಗಣತಿ ಇತಿಹಾಸದಲ್ಲಿಯೇ ಅತ್ಯಂತ ದಶಕವಾರು ಜನಸಂಖ್ಯೆ ಬೆಳವಣಿಗೆ ಪ್ರಮಾಣ ದಾಖಲಾಗಿರುವುದು ಅಂತ. 1961, 1981, 1931, 1999. ಆಪ್ಷನ್ ಬಿ ಇದೆಯಲ್ಲ, 1981 ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಇದು ರಾಜ್ಯದ ಜನಗಣತಿ ಇತಿಹಾಸದಲ್ಲೇ ಅತ್ಯಧಿಕ ದಶಕವಾರು ಜನಸಂಖ್ಯೆ ಬೆಳವಣಿಗೆ ಪ್ರಮಾಣ ದಾಖಲಾಗಿರುವುದು 1981 ಆಯಿತಾ. ಸೊ ನೆಕ್ಸ್ಟು ಅದೇ ರೀತಿಯಾದಂಥ ಮತ್ತೊಂದು ಪ್ರಶ್ನೆ 50ನೇದು ಈಗ. 2011 ಜನಗಣತಿಯಂತೆ ಕರ್ನಾಟಕದ ಸರಾಸರಿ ಜನಸಂಖ್ಯೆ ಎಷ್ಟಿದೆ ಅಂತ. 2011 ಜನಗಣತಿಯಂತೆ ಕರ್ನಾಟಕದ ಸರಾಸರಿ ಸಂಖ್ಯೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟಿರುತ್ತೆ ಅಲ್ಲಿ? 382 ಇದೆ, 319 ಕೂಡಿದ್ದಾರೆ, 343 ಇದೆ, ಕೊನೆಯದಾಗಿ 310 ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ 319, ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 51ನೇ ಪ್ರಶ್ನೆಗೆ ಕ್ವಶನ್ ನಂಬರ್ 51. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಸ್ಕ್ರೀನ್ಶಾಟ್ ಮಾಡಿ ಲೆಕ್ಕ ನೀವೇ ಮಾಡ್ಕೊಳ್ಬೇಕಾಗತ್ತೆ. ಸೊ 20 ಪುರುಷರು 40 ಕುರ್ಚಿಗಳನ್ನು 60 ದಿನಗಳಲ್ಲಿ ತಯಾರಿಸುವುದಾದರೆ 10 ಪುರುಷರು 20 ಕುರ್ಚಿಗಳನ್ನು ಎಷ್ಟು ದಿನಗಳಲ್ಲಿ ತಯಾರು ಮಾಡ್ತಾರೆ ಅಂತ. ಸೊ 45 ದಿನ, 60 ದಿನ, 75 ದಿನ, 30 ದಿನ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ 60 ದಿನ ಅಂತ, ಅದು ರೈಟ್ ಆನ್ಸರ್. ನೆಕ್ಸ್ಟ್ 52, ಚೆನ್ನೈಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರತಕ್ಕಂಥ ಸ್ಥಳ ಅಂತ. ಸೊ ಡಮ್ ಡಮ್ ಪಾಲಂ ಮೀನಂ ಕಾಬಂ ಸಾಂತಾ ಕ್ರೂಜ್ ಅಂತ ಇದೆ. ಸೊ ಡಮ್ ಡಮ್ ಪಾಲಂ ಮೀನಬಾಕಂ ಶಾಂತಾ ಕ್ರೂಜಮ್ ಅಂತ, ದಟ್ ಈಸ್ ಆಪ್ಷನ್ಸ್ ಸಿ ಇದೆಯಲ್ಲ ಮೀನಬಾಕಂ ಅಂತ ರೈಟ್ ಆನ್ಸರು. ಸೊ ಚೆನ್ನೈಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂದರೆ ಸೊ ಮೀನಬಾಕಂ ಅಂತ. ಸೊ 53ನೇದು, ಅಕ್ಬರನು ಯಾವ ಜೈನ ಗುರುವನ್ನು ಜಗದ್ಗುರು ಅಂತ ಕರೀತಾನೆ ಅಂತ. ಸೊ ಅಕ್ಬರು ಯಾವ ಒಬ್ಬ ಜೈನ ಗುರುವನ್ನು ಜಗದ್ಗುರು ಅಂತ ಹೇಳ್ತಾನೆ ಅಂತ. ಭಗವಾನ್ ದಾಸು, ಮಹಾವಲ್ಲಭಿ, ವಿಜಯಸೇನ ಸೂರಿ ಮತ್ತು ಯಾರೂ ಅಲ್ಲ ಅಂತಿದೆ. ಆಪ್ಷನ್ ಸಿ ಬಂದು ವಿಜಯಸೇನ ಸೂರಿ ಅಂತ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ 54. ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆದಂಥ ಒಂದು ಪ್ರಶ್ನೆ ಇದು. ನೋಡಿ, ಅಕ್ಬರನ ಒಂದು ಭೂ ಕಂದಾಯ ನೀತಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಅಕ್ಬರನ ಭೂ ಕಂದಾಯ ನೀತಿಯಲ್ಲಿನ ಅಂಶಗಳನ್ನು ಈ ಕೆಳಗೆ ನೀಡಲಾಗಿದೆ. ನೋಡಿ, ಪಾರ್ಟ್ 1ನಲ್ಲಿ ಪೂಲಜ್ಜು, ಪಕಾತಿ, ಚಚ್ಚಾರ್ ಮತ್ತು ಬಂಜರ್ ಅಂತ ಇದೆ. ಸೊ ಪಾರ್ಟ್ 2ರಲ್ಲಿ 3 ಮತ್ತು 4 ವರ್ಷಗಳ ಕಾಲ ಕೃಷಿ ಮಾಡದೆ ಬಿಟ್ಟ ಭೂಮಿ, ಪ್ರತಿ ವರ್ಷ ಸಾಗುವಳಿಯಾಗುತ್ತಿದ್ದ ಭೂಮಿ, 5 ವರ್ಷಗಳಿಗಿಂತ ಮೇಲ್ಪಟ್ಟ ಕೃಷಿ ಮಾಡದೆ ಬಿಟ್ಟ ಭೂಮಿ, ಉತ್ಪಾದನಾ ಸಾಮರ್ಥ್ಯ ಮರಳಿ ಪಡೆಯಲು ಬಿಟ್ಟ ಪಾಳುಭೂಮಿ ಅಂತ. ನೋಡಿ, ಇಲ್ಲಿ ಒಂದೊಂದು ಹೆಸರಿಗೂ ಒಂದೊಂದಕ್ಕೆ ಸಂಬಂಧಪಟ್ಟಂಥ ಒಂದು ಮೀನಿಂಗ್ ಬರುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಪೂಲಾಜ್ ಅಂದರೆ ಏನು, ಪಕಾತಿ ಅಂದರೆ ಏನು, ಚಚ್ಚಾರ್ ಅಂದರೆ ಏನು, ಬಂಜರ್ ಅಂದರೆ ಏನು, ಇದಕ್ಕೆ ನಾವು ಮ್ಯಾಚ್ ಮಾಡಬೇಕು ಪಾರ್ಟ್ 2ರಲ್ಲಿ ಆಯಿತಾ. ಮೊದಲು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ನಾನು ಇದಕ್ಕೆ. ನೋಡಿ, ಆಪ್ಷನ್ ಬಿ ಇದೆಯಲ್ಲ, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಈಗ ಪೂಲಜ್ ಅಂದರೆ ಏನು ಅಂತ. ಸೊ ಪೂಲಜ್ ಅಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ 2 ಇದೆಯಲ್ಲ, ಪ್ರತಿ ವರ್ಷ ಸಾಗುವಳಿ ಆಗುತ್ತಿದ್ದ ಭೂಮಿ ಅಂತ. ಅಂದರೆ ಆರಂಭ ಮಾಡ್ತಾಯಿದ್ರು ಭೂಮಿಯಲ್ಲಿ ಏನಾದ್ರು ಬೆಳೆಗಳನ್ನು ಬೆಳಿತಾಯಿದ್ರು ಅಂತ, ಅಂದರೆ ಆ ಭೂಮಿಯನ್ನು ಸಾಗುವಳಿ ಮಾಡ್ತಾಯಿದ್ರು ಅಂತ ಪೂಲಜ್ ಅಂದರೆ. ಸೊ ಪಕಾತಿ ಅಂದರೆ ಏನು? ನೋಡಿ, ಆಪ್ಷನ್ 4 ಇದೆಯಲ್ಲ, ಉತ್ಪಾದನಾ ಸಾಮರ್ಥ್ಯ ಮರಳಿ ಪಡೆಯಲು ಬಿಟ್ಟ ಪಾಳುಭೂಮಿ ಅಂತ. ಉತ್ಪಾದನಾ ಸಾಮರ್ಥ್ಯವನ್ನು ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಬಿಟ್ಟಂಥ ಒಂದು ಪಾಳುಭೂಮಿ, ಅಂದರೆ ಅಷ್ಟೊತ್ತಿಗಾಗಲೇ ನಾವು ಯಾವುದೇ ಒಂದು ಸಾಗುವಳಿಯನ್ನು ಮಾಡಲ್ಲ ಅಂತ. ಸೊ ಉತ್ಪಾದನೆ ಮಾಡಲಿಕ್ಕೋಸ್ಕರ ಮತ್ತೆ ನಾವು ಮರಳಿ ಅದೊಂದು ಆ ಪಾಳು ಬಿಟ್ಟ ಭೂಮಿನ ಪಡ್ಕೋತೀವಿ ಅಂದರೆ ಅದರ ಹೆಸರು ಇಲ್ಲಿ ಪಕಾತಿ ಅಂತ ಅದನ್ನು ಕರೆಯೋದುಂಟು. ಇನ್ನು ಚಚ್ಚಾರ್ ಅಂದರೆ ಏನು? ನೋಡಿದಿಲ್ಲ, 3-4 ವರ್ಷಗಳ ಕಾಲ ಯಾವುದೇ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ ಮಾಡದೆ ಬಿಟ್ಟಂಥ ಭೂಮಿ ಅಂತ. ಸುಮಾರು 3-4 ವರ್ಷ ಆದರೂ ಯಾವುದೇ ಕೃಷಿಯನ್ನು ಮಾಡದೇ ಇರತಕ್ಕಂಥ ಒಂದು ಬೀಡು ಬಿಟ್ಟ ಭೂಮಿ ಅದು ಚಚ್ಚಾರ್ ಅಂದರೆ. ಇನ್ನು ಬಂಜರ್ ಅಂದರೆ 5 ವರ್ಷಗಳಿಗಿಂತ ಮೇಲ್ಪಟ್ಟ ಕೃಷಿ ಮಾಡದೆ ಬಿಟ್ಟ ಭೂಮಿ ಅಂತ. ಸೊ ಬಂಜರ್ ಅಂದರೆ ಏನು? 5 ವರ್ಷಗಳಿಗಿಂತ ಮೇಲ್ಪಟ್ಟ
ಕೃಷಿ ಮಾಡದೆ ಬಿಟ್ಟಂಥ ಭೂಮಿಯನ್ನು ಇಲ್ಲಿ ಬಂಜರ್ ಅಂತ ಅದನ್ನು ಹೇಳಲಾಗುತ್ತೆ ಅಂತ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್ 55ನೇ ಪ್ರಶ್ನೆ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ನ ಸರಿಯಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ ನೀವು. ಸೊ ಕ್ವಶನ್ ನಂಬರ್ 55 ನೋಡೋಣ ಈಗ. ಸೊ ನಾಗನೀಕಳು ಹೊರಡಿಸಿದ ನಾನಾಗಢ್ ಶಾಸನವು ಯಾವ ಶಾತವಾಹನ ದೊರೆಯ ಸಾಧನೆ ಅಂತ ತಿಳಿಸುತ್ತೆ ಅಂತ. ಸೊ ನಾಗನೀಕಳು ಹೊರಡಿಸಿದಂಥ ಒಂದು ನಾನಾಘಾಟ್ ಅಂತಕ್ಕಂಥ ಶಾಸನ ಯಾವ ಶಾತವಾಹನ ದೊರೆಯ ಒಂದು ಸಾಧನೆಯನ್ನು ಅಚೀವ್ಮೆಂಟನ್ನು ಹೇಳುತ್ತೆ ಅಂತ. ಸೊ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, 1ನೇ ಶಾತಕರ್ಣಿ ಮತ್ತು ವಸಿಷ್ಠ ಪುತ್ರ ಪುಳಮಾವಿ ಅಂತಿದೆ. ಸೊ ಇದಕ್ಕೆ ಆನ್ಸರು 1ನೇ ಶಾತಕರ್ಣಿ ಅಂತಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 56 ತಾಳಗುಂದ ಶಾಸನವು ಯಾರನ್ನು ಕದಂಬರ ಅನರ್ಘ್ಯ ರತ್ನ ಅಂತ. ತಾಳಗುಂದ ಶಾಸನವು ಸೊ ಯಾರನ್ನು ಕದಂಬರ ಅನರ್ಘ್ಯ ರತ್ನ ಅಂತಕ್ಕಂಥ ಒಂದು ಕದಂಬ ಕುಲಭೂಷಣ ಅಂತ ಹೇಳಿದೆ. ಕದಂಬರ ಅನರ್ಘ್ಯ ರತ್ನ ಮತ್ತು ಕದಂಬ ಕುಲಭೂಷಣ ಅಂತ ಹೇಳಿರುವಂಥದ್ದು. ಸೊ ಯಾರನ್ನೇ ಕುರಿತಾಗಿ ಅಂತ ಈ ತಾಳಗುಂದ ಶಾಸನ. ಮಯೂರವರ್ಮ, ಕಂಗವರ್ಮ, ಶಾಂತವರ್ಮ ಮತ್ತು ಕಾಕುಸ್ಥವರ್ಮ ಅಂತಿದೆ. ಸೊ 100% ಇದಕ್ಕೆ ಶಾಂತವರ್ಮ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 57ನೇದು ಮೈಸೂರಿನ ಪ್ರಥಮ ಬ್ರಾಹ್ಮಣೇತರ ದಿವಾನ ಯಾರು ಅಂತ. ಮೈಸೂರಿನ ಪ್ರಥಮ ಬ್ರಾಹ್ಮಣೇತರ ದಿವಾನ ಅಂತ ಅಂದರೆ ಬ್ರಾಹ್ಮಣೇತರ ಅಂದರೆ ಬ್ರಾಹ್ಮಣರನ್ನು ಬಿಟ್ಟು ಅಂತ. ಸೊ ಯಾರದು ಅಂದರೆ ದಿವಾನ್ ಕಾಂತರಾಜರ್ಸು, ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ್ ಸಿ ರಂಗಚಾರ್ಲು, ದಿವಾನ್ ಕೆ ಶೇಷಾದ್ರಯ್ಯರು, ದಿವಾನ್ ಕೆ ಕಾಂತರಾಜರಸು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 58ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 58 ಈಗ. ಈ ಕೆಳಗಿನವುಗಳನ್ನು ಗಮನಿಸಿ ಅಂತ. ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ದಿವಾನ್ ರಂಗಚಾರ್ಲು, ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಜಲಾಶಯ ನಿರ್ಮಾತೃ ದಿವಾನ್ ಕೆ ಶೇಷಾದ್ರಯ್ಯರು. ಸೊ ಇಂದಿನ ಮೈಸೂರಿನ ಅರಮನೆ ನಿರ್ಮಾತೃ ದಿವಾನ್ ಟಿ ಆನಂದರಾವು. ಭಾರತದಲ್ಲಿ ಪ್ರಥಮ ಬಾರಿಗೆ ಮೈಸೂರಲ್ಲಿ ಗ್ರಾಮ ವಿದ್ಯುದ್ದೀಕರಣ ಯೋಜನೆ ಜಾರಿ ಮಾಡಿದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ. ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಗುರುತಿಸಬೇಕು. ಎಗೈನ್ ಆ್ಯಸ್ ಯೂಶುವಲ್ ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಇಲ್ಲಿ ಯಾವುದೂ ಕೂಡ ತಪ್ಪಾಗಿರತಕ್ಕಂಥ ಹೇಳಿಕೆ ಇಲ್ಲ. ಸೊ ಮೈಸೂರಿನಲ್ಲಿ ಮೊದಲು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡಿದ ಯಾರಪ್ಪ ಅಂದರೆ ದಿವಾನ್ ಸಿ ರಂಗಚಾರ್ಲು ಸರಿ ಇದೆ. ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ್ ಜಲಾಶಯ ನಿರ್ಮಾತೃ ಯಾರಪ್ಪ ಅಂದರೆ ದಿವಾನ್ ಕೆ ಶೇಷಾದ್ರಯ್ಯರು. ಸೊ ದಟ್ ಈಸ್ ಆಲ್ಸೋ ರೈಟು. ಇಂದಿನ ಮೈಸೂರು ಅರಮನೆ ನಿರ್ಮಾತೃ ಯಾರಪ್ಪ ಅಂದರೆ ದಿವಾನ್ ಟಿ ಆನಂದರಾವ್ ಅಂತ, ಅದು ಸರಿಯಾಗಿದೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಮೈಸೂರಲ್ಲಿ ಗ್ರಾಮ ವಿದ್ಯುದ್ದೀಕರಣವನ್ನು ಸ್ಕೀಮನ್ನು ಜಾರಿಗೆ ತಂದಿದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಸೊ 4 ಆಯ್ಕೆಗಳು ಸರಿ ಇರೋದ್ರಿಂದ ಇಲ್ಲಿ ಯಾವುದೂ ತಪ್ಪಾಗಿರೋ ಹೇಳಿಕೆ ಇಲ್ಲ. ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾಗಿದೆ, ಅದು ಆಯ್ಕೆನೇ ಸರಿ ಇಲ್ಲಿ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 59 ನೋಡೋಣ ಈಗ. ಕ್ವಶನ್ ನಂಬರ್ 54 ಈಗ. ಸೊ ಕಂಪ್ಲೀಟ್ ಆಗಿದೆ ಅಂತ ನೋಡಿದ್ದು ನಾನು. ಎಸ್ ಆಯ್ತಲ್ಲ ಅದು. ಸೊ 59 ನೋಡೋಣ ಈಗ. ದುಂಡು ಮೇಜಿನ ಸಭೆಗಳಲ್ಲಿ ಅಂದರೆ 1930ರಿಂದ 32 ದುಂಡು ಮೇಜಿನ ಸಭೆ ನಡೆದಂಥ ಅವೆಲ್ಲ ವರ್ಷಗಳವೆಲ್ಲ. ಸೊ ದುಂಡು ಮೇಜಿನ ಸಭೆಗಳಲ್ಲಿ ಮಿರ್ಜಾ ಇಸ್ಮಾಯಿಲ್ರ ಜೊತೆ ಪ್ರತಿನಿಧಿಸಿದಂಥ ಇನ್ನೊಬ್ಬ ಕನ್ನಡಿಗ ಯಾರು ಅಂತ. ಯಾರಿದ್ರು ಅಂತ ಮಿರ್ಜಾ ಇಸ್ಮಾಯಿಲ್ ಜೊತೆಗೆ ಮತ್ತೊಬ್ಬರು ನಮ್ಮ ಇಂಡಿಯನ್ ರೆಪ್ರೆಸೆಂಟ್ ಯಾರು ಮಾಡಿದ್ರು ಅಂತ. ಸೊ ಡಾಕ್ಟರ್ ಎಸ್.ಎನ್. ಹರ್ಡೀಕರ್, ಕೆ ಸದಾಶಿವರಾಯಿ, ಆರ್ ದಿವಾಕರು. ಆಪ್ಷನ್ ಡಿ ಬೆನ್ಗಲ್ ರಾಮರಾಯರು ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ ಬೆನ್ಗಲ್ ರಾಮರಾಯರು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಎಂದು ಕರೆದವರು ಯಾರು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇದು ಎಲ್ಲಿ ಬೇಕಾದ್ರೂ ಕೇಳ್ತಾರೆ ಇದನ್ನು. TET ಅಂತೂ ಸೊ ಸೋಷಿಯಲ್ ಸೈನ್ಸಲ್ಲಿ ಇದನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಅಂತ ಕರೆದಿದ್ದು ಯಾರಪ್ಪ ಅಂದರೆ ಗಂಗಾಧರರಾವ್ ದೇಶಪಾಂಡೆ, ಜಯಪ್ರಕಾಶ್ ನಾರಾಯಣ್, ಮಹಾತ್ಮ ಗಾಂಧೀಜಿ, ಸರ್ ಎಂ ವಿಶ್ವೇಶ್ವರಯ್ಯ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ ಮಹಾತ್ಮ ಗಾಂಧೀಜಿ. ಸೊ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಅಂತ ಅವ್ರು ಹೇಳುವಂಥದ್ದು. ನೆಕ್ಸ್ಟ್ 61ನೇ ಪ್ರಶ್ನೆ. ಸೊ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಮ್ಯಾಥ್ಸ್ ದ ಫಾಲೋಯಿಂಗ್ ಇದೆ. ಸೊ ಪಾರ್ಟ್ ಎನಲ್ಲಿ ಪಿಟಕಗಳ ಹೆಸರನ್ನು ಕೊಟ್ಟಿದ್ದಾರೆ. ಪಾರ್ಟ್ ಬಿಯಲ್ಲಿ ಅದು ಯಾವ್ಯಾವ ಪಿಟಕ ಯಾರಿಗೆ ಮ್ಯಾಚ್ ಆಗುತ್ತೆ ಅದೇನು ಹೇಳುತ್ತೆ ಅಂತ ಅದನ್ನು ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಪಾರ್ಟ್ ಎನಲ್ಲಿ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಮತ್ತು ತಥಾಗತ ಅಂತ ಇದೆ ಈಗ. ಸೊ ಪಾರ್ಟ್ ಸೆಕೆಂಡಲ್ಲಿ ಬುದ್ಧನ ಚರಿತ್ರೆ ಮತ್ತು ಬೋಧನೆಗಳು, ದರ್ಶನ ಜ್ಞಾನ, ಬೌದ್ಧ ಭಿಕ್ಷುಗಳು ಅನುಸರಿಸಬೇಕಾದ ಶಿಸ್ತುಬದ್ಧ ನಿಯಮಗಳು, ಸತ್ಯವನ್ನು ಅರಿತವನು ಅಂತ ಇದೆ ಇಲ್ಲಿ. ಈಗ ನಾವು ಮ್ಯಾಚ್ ಮಾಡಬೇಕು. ಸೊ ಮೊದಲು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ ಡಿ ಇದೆಯಲ್ಲ ರೈಟ್ ಆನ್ಸರ್ ಆಗುತ್ತೆ. ಈಗ ವಿನಯ ಪಿಟಕ ಅಂದರೆ ಏನು ಅಂತ ನೋಡಿ. ಇಲ್ಲಿ 3 ಇದೆಯಲ್ಲ, ದಟ್ ಈಸ್ ಬೌದ್ಧ ಭಿಕ್ಷುಗಳು ಅನುಸರಿಸಬೇಕಾದ ಶಿಸ್ತುಬದ್ಧ ನಿಯಮಗಳು. ಸೊ ವಿನಯ ಪಿಟಕ ಏನು ಹೇಳುತ್ತೆ ಅಂದರೆ ಬೌದ್ಧ ಭಿಕ್ಷುಗಳು ಅನುಸರಿಸಬೇಕಾದಂಥ ಕೆಲವೊಂದು ಶಿಸ್ತುಬದ್ಧ ನಿಯಮಗಳ ಬಗ್ಗೆ ಹೇಳುತ್ತೆ ಅದು. ಇನ್ನು ಸುತ್ತ ಪಿಟಕ ಅದು ನೋಡಿ ಆಪ್ಷನ್ 1 ಇದೆಯಲ್ಲ, ದಟ್ ಈಸ್ ಬುದ್ಧನ ಚರಿತ್ರೆ ಮತ್ತು ಬೋಧನೆಗಳು ಅಂತ. ಸುತ್ತ ಪಿಟಕ ಹೇಳುತ್ತೆ ಬುದ್ಧನ ಚರಿತ್ರೆ ಮತ್ತು ಬೋಧನೆಗಳ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಅಭಿಧಮ್ಮ ಪಿಟಕ ಅದು ಬಂದ್ಬಿಟ್ಟು ದರ್ಶನ ಜ್ಞಾನ ಅದ್ರ ಬಗ್ಗೆ ಹೇಳುತ್ತೆ. ಇನ್ನು ತಥಾಗತ್ತು ಸೊ ಅದು ಎಸ್ಸು 4ನೇದಕ್ಕೆ ಮ್ಯಾಚ್ ಆಗುತ್ತೆ. ಅದು ಸತ್ಯವನ್ನು ಹೇಳುವವನು ಅಂತ. ತಥಾಗತ್ ಅಂದರೆ ಏನು, ಯಾವಾಗಲೂ ಸತ್ಯವನ್ನು ಹೇಳೋನು ಅಂತ. ನೋಡಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇನ್ನೊಂದ್ಸಲ. ಸೊ ವಿನಯ ಪಿಟಕ ಅಂದರೆ ಬೌದ್ಧ ಭಿಕ್ಷುಗಳು ಅನುಸರಿಸಬೇಕಾದಂಥ ಶಿಸ್ತುಬದ್ಧ ನಿಯಮಗಳ ಬಗ್ಗೆ ಅದು ಹೇಳುತ್ತೆ. ಸುತ್ತ ಪಿಟಕ ಅಂದರೆ ಗೌತಮ ಬುದ್ಧನ ಜೀವನ ಚರಿತ್ರೆ ಮತ್ತು ಬೋಧನೆಗಳ ಬಗ್ಗೆ ಹೇಳುತ್ತೆ. ಅಭಿಧಮ್ಮ ಪಿಟಕ ಅಂದರೆ ದರ್ಶನ ಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇನ್ನು ತಥಾಗತ್ ಅಂದರೆ ಸತ್ಯವನ್ನು ಅರಿತವನು ಅಂತ, ಅವನನ್ನು ತಥಾಗತ್ ಅಂತ ಕರೆಯೋದು ಅಂತ. ಸೊ ನೆಕ್ಸ್ಟು 62ನೇ ಪ್ರಶ್ನೆ. ಕ್ವಶನ್ ನಂಬರ್ 62. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರು ಅಂತ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದಂಥ ಮೊದಲ ಮಹಿಳೆ ಫಸ್ಟ್ ವುಮೆನ್ ಯಾರು ಅಂತ. ಸರೋಜಿನಿ ನಾಯ್ಡು, ಆ್ಯನಿ ಬೆಸೆಂಟು, ಇಂದಿರಾ ಗಾಂಧಿ, ವಿಜಯಲಕ್ಷ್ಮಿ ಪಂಡಿತ್ ಅಂತ ಇದೆ.
ಸೊ ಆಪ್ಷನ್ ಬಿ ಇದೆಯಲ್ಲ ಆ್ಯನಿ ಬೆಸೆಂಟು ಇದಕ್ಕೆ ರೈಟ್ ಆನ್ಸರು. ನೆಕ್ಸ್ಟು 63ನೇದು ಗುಲಾಮಗಿರಿ ಮತ್ತು ಸಾರ್ವಜನಿಕ ಸತ್ಯಧರ್ಮ ಎಂಬ ಕೃತಿಯನ್ನು ರಚನೆ ಮಾಡಿದ್ರು ಯಾರು ಅಂತ. ಗುಲಾಮಗಿರಿ ಮತ್ತು ಸಾರ್ವಜನಿಕ ಸತ್ಯಧರ್ಮ ಎಂಬ ಕೃತಿಯನ್ನು ರಚನೆ ಮಾಡಿದ್ರು ಯಾರು ಅಂತ. ಬಾಲಗಂಗಾಧರ ತಿಲಕ್, ಜ್ಯೋತಿಬಾ ಫುಲೆ, ಮೋತಿಲಾಲ್ ನೆಹರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಿದೆ. ಸೊ ನಾನು ಈ ಸಾಮಾಜಿಕ ಸುಧಾರಕರ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ವಿಶ್ಲೇಷಣಾ ಮಾದರಿಯಲ್ಲಿ ಅಲ್ಲಿ ಹೇಳಿದೆ ಈ ಪಾಯಿಂಟನ್ನು. ಸೊ ಈ ಗುಲಾಮಗಿರಿ ಮತ್ತು ಸಾರ್ವಜನಿಕ ಸತ್ಯಧರ್ಮ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ರೆ ಯಾರಪ್ಪ ಅಂದರೆ ಇಲ್ಲಿ ಸೊ 100% ಆಪ್ಷನ್ ಬಿ ಇದೆಯಲ್ಲ ಜ್ಯೋತಿಬಾ ಫುಲೆ ಅದು ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲ ನೀವು ಆಗಿಂದಾಗೆ ಅಭ್ಯಾಸ ಮಾಡ್ಕೊಳ್ಬೇಕು ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 64 ನೋಡೋಣ ಈಗ. 64ನೇದು ಎನ್ಝೈಮ್ ಅಂತ. ಸೊ ಎನ್ಝೈಮ್ ಒಂದು ನ್ಯೂಕ್ಲಿಕ್ ಆ್ಯಸಿಡ್ಡು, ಫ್ಯಾಟಿ ಆ್ಯಸಿಡ್ಡು, ಕಾರ್ಬೋಹೈಡ್ರೇಟು, ಪ್ರೋಟೀನ್ ಅಂತ ಇದೆ. ಸೊ ಎನ್ಝೈಮ್ ಅಂತಕ್ಕಂಥದ್ದು ಅದೊಂದು ಪ್ರೋಟೀನ್ ಅದು. ಸೊ ಪ್ರೋಟೀನ್ಸ್ ರೈಟ್ ಆನ್ಸರು. ಸಾತ್ಪುರ ರಾಣ ಎಂದು ಯಾವ ಗಿರಿಧಾಮವನ್ನು ಕರೆಯುತ್ತಾರೆ? ಸಾತ್ಪುರ ರಾಣ ಅಂತ ಯಾವ ಗಿರಿಧಾಮವನ್ನು ಕರೆಯುತ್ತಾರೆ? ನಂದಿ ಗಿರಿಧಾಮ, ಊಟಿ ಗಿರಿಧಾಮ, ಕುದುರೆಮುಖ ಗಿರಿಧಾಮ, ಪಂಚಮಾರಿ ಗಿರಿಧಾಮ ಅಂತಿದೆ. ಸೊ ಸಾತ್ಪುರ ತಾಣ ಅಂತ ರಾಣ ಅಂತ ಕರೆಯೋದು ಈ ಪಂಚಮಾರಿ ಗಿರಿಧಾಮವನ್ನು. 66 ಈ ಕೆಳಗಿನ ಯಾವ ಹುಲ್ಲುಗಾವಲು ಪ್ರದೇಶವು ಉತ್ತರ ಅಮೆರಿಕದಲ್ಲಿದೆ? ಪಂಪಾಸ್, ಪ್ರೈರೀಸ್, ವೆಲ್ಡ್ ಮತ್ತು ಸವನ್ನಾ ಅಂತ. ಪಂಪಾಸು, ಪ್ರೈರೀಸು, ವೆಲ್ಡು ಮತ್ತು ಸವನ್ನಾ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ ಪ್ರೈರೀಸು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 67 ಬೆಂಕಿ ಕಡ್ಡಿಯ ತುದಿಯಲ್ಲಿರುವುದು ಯಾವ ಅಂಶ ಅಂತ. ರಂಜಕದ ಪೆಂಟಾಕ್ಸೈಡು, ಬಿಳಿ ರಂಜಕ, ಕಪ್ಪು ರಂಜಕ, ಕೆಂಪು ರಂಜಕ. ಬೆಂಕಿ ಕಡ್ಡಿಯ ತುದಿಯಲ್ಲಿರೋದು ಯಾವುದಪ್ಪ ಅದು ಅಂಶ ಅಂದರೆ ದಟ್ ಈಸ್ ಕೆಂಪು ರಂಜಕ ಅಂತ. ಅದರಿಂದಾನೇ ಅದು ಸೊ ಅದು ಒತ್ತಿ ಉರಿಯೋದು ಅದನ್ನು. ನೆಕ್ಸ್ಟು 68 ಬರೋಣ. ನಾವು ವಿ ಆರ್ ಇಂಟು ದ ಕ್ವಶನ್ ನಂಬರ್ 68 ಈ ಕೆಳಗಿನ ಯಾವ ವಿಟಮಿನ್ ಆ್ಯಂಟಿ ಸ್ಟೈರೈಡ್ ಆಗಿ ವರ್ತನೆ ಮಾಡುತ್ತೆ ಅಂತ. ಈ ಕೆಳಗಿನ ಯಾವ ವಿಟಮಿನ್ನು ಆ್ಯಂಟಿ ಸ್ಟೈರೈಲ್ ಆಗಿ ವರ್ತಿಸುತ್ತದೆ? ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಅಂತಿದೆ. ಸೊ ಆಪ್ಷನ್ ಸಿ ವಿಟಮಿನ್ ಇ ಇಸ್ ದ ರೈಟ್ ಆನ್ಸರ್. 69 ಐಸೋಟೋಪುಗಳು ಯಾವುದರಲ್ಲಿ ವ್ಯತ್ಯಾಸ ಹೊಂದುತ್ತವೆ? ಸಮಸ್ಥಾನಿಗಳು ಅಂತ ಇದೆ. ಐಸೋಟೋಪುಗಳು ಯಾವುದರಲ್ಲಿ ವ್ಯತ್ಯಾಸ ಹೊಂದುತ್ತಂದರೆ ಸಮಸ್ಥಾನಿಗಳು. ಪ್ರೋಟಾನು, ಎಲೆಕ್ಟ್ರಾನು, ನ್ಯೂಟ್ರಾನು ಯಾವುದೇ ವ್ಯತ್ಯಾಸವಿಲ್ಲ ಅಂತ. ಆಪ್ಷನ್ ಸಿ ಇದೆಲ್ಲ ನ್ಯೂಟ್ರಾನು ಅದು ರೈಟ್ ಆನ್ಸರ್ ಆಗುತ್ತೆ. 70 ಕೆಳಗಿನ ಯಾವ ವಿಧದ ಗಾಜು ಅತಿ ನೇರಳೆ ಕಿರಣಗಳನ್ನು ತಡೆಯಬಲ್ಲದು ಅಂತ. ಸೊ ಅಲ್ಟ್ರಾವೈಲೆಟ್ ಕೆಳಗಿನ ಯಾವ ವಿಧದ ಗಾಜು ಅತಿ ನೇರಳೆ ಕಿರಣಗಳನ್ನು ತಡೆಯಬಲ್ಲದು? ಸೊ ಯಾವುದು ಅಂತ. ಬಿಳಿ ಗಾಜು, ಸೋಡಾ ಗಾಜು, ಸಿಲಿಗಾಜು, ಸಿಲಿಕಾನ್ ಗಾಜು ಮತ್ತು ಕ್ರೋಕ್ಸ್ ಗಾಜು ಅಂತ. ಈ ಅಲ್ಟ್ರಾವೈಲೆಟ್ ಕಿರಣಗಳನ್ನ ಯಾವುದು ಅವಾಯ್ಡ್ ಮಾಡುತ್ತೆ ಅಂದರೆ ಕ್ರೋಕ್ಸ್ ಗಾಜು ಅಂತ ಬರುತ್ತೆ, ಅದು ಇಲ್ಲಿ ಅವಾಯ್ಡ್ ಮಾಡುತ್ತೆ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 71 ಬರೋಣ ಈಗ. ದಟ್ ಈಸ್ ಕೆಳಗಿನ ಯಾವ ವಿಧದ ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತವೆ ಅಂತ. ಕೆಳಗಿನ ಯಾವ ವಿಧದ ಬೆಳಕನ್ನು ಸಸ್ಯಗಳು ತೀವ್ರವಾಗಿ ಹೀರಿಕೊಳ್ಳುತ್ತವೆ? ನೇರಳೆ ಮತ್ತು ಕಿತ್ತಳೆ, ನೀಲಿ ಮತ್ತು ಕೆಂಪು, ಇಂಡಿಗೋ ಮತ್ತು ಹಳದಿ, ಹಳದಿ ಮತ್ತು ನೇರಳೆ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ ನೀಲಿ ಮತ್ತು ಕೆಂಪು ಅದು ರೈಟ್ ಆನ್ಸರ್ ಆಗುತ್ತೆ. ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ನಷ್ಟಕ್ಕೊಳಗಾಗುತ್ತಿರತಕ್ಕಂಥ ಪ್ರದೇಶ ಅಂತ. ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ನಷ್ಟಕ್ಕೊಳಗಾಗುತ್ತಿರುವ ಪ್ರದೇಶ ಗುಜರಾತ್ ತೀರ ಪ್ರದೇಶ, ಕೊಂಕಣ ತೀರ ಪ್ರದೇಶ, ಕೋರಮಂಡಲ ತೀರ ಪ್ರದೇಶ ಮತ್ತು ಮಲಬಾರ್ ತೀರ ಪ್ರದೇಶ. ಆಪ್ಷನ್ ಸಿ ಇದೆಯಲ್ಲ ಕೋರಮಂಡಲ ತೀರ ಪ್ರದೇಶ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 73ನೇದು ಇವುಗಳಲ್ಲಿ ಭಾರತದಲ್ಲಿ ಸಾರ್ವಜನಿಕ ವಲಯದಲ್ಲಿನ ಬ್ಯಾಂಕುಗಳ ಖಾಸಗೀಕರಣವನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ. ಇವುಗಳಲ್ಲಿ ಭಾರತದಲ್ಲಿ ಸಾರ್ವಜನಿಕ ವಲಯದಲ್ಲಿನ ಬ್ಯಾಂಕುಗಳ ಖಾಸಗೀಕರಣವನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಇದೆ. ರಾಜಾ ಚೆಲ್ಲಯ್ಯ ಸಮಿತಿ, ಗುಪ್ತಾ ಸಮಿತಿ, ನರಸಿಂಹನ್ ಸಮಿತಿ ಮತ್ತು ರಂಗರಾಜನ್ ಸಮಿತಿ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ ನರಸಿಂಹನ್ ಸಮಿತಿ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 74 ಬರೋಣ ಈಗ. ಕ್ವಶನ್ ನಂಬರ್ 74 ಇಲ್ಲಿ ದಟ್ ಈಸ್ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ. ವೀಟ್ ಸ್ಟೋನ್ ಬ್ರಿಡ್ಜ್ ಎಂಬುದು 3 ಕಮಾನುಗಳಿಂದ ಕೂಡಿದ ಸೇತುವೆ, ಕೊಯ್ಲಿಗಾಗಿ ಟ್ರ್ಯಾಕ್ಟರಿಗೆ ಸೇರಿರ್ತಕ್ಕಂಥ ಒಂದು ಜೋಡಣೆ, ತೂಕ ಮಾಡಲು ಉಪಯೋಗಿಸುವ ಸೇತುವೆ, ವಿದ್ಯುತ್ ಶಕ್ತಿ ನಿರೋಧವನ್ನು ಅಳೆಯುವ ಒಂದು ಸಾಧನ ಅಂತ ಇದೆ. ವೀಟ್ ಸ್ಟೋನ್ ಅಂತಕ್ಕಂಥ ಬ್ರಿಡ್ಜ್ ಬಂದು ವಿದ್ಯುತ್ ಶಕ್ತಿ ನಿರೋಧವನ್ನು ಅಳೆಯತಕ್ಕಂಥ ಒಂದು ಸಾಧನ ಅದು. ಸೊ 75ನೇದು ಮಾಂಸಖಂಡದ ಸಂಕೋಚನಕ್ಕೆ ಅವಶ್ಯವಿರುವ ಒಂದು ಖನಿಜಗಳು ಅಂತ. ಸೊ ಯಾವುದು ಅವಶ್ಯವಾಗಿ ಬೇಕಾಗುತ್ತೆ ಮಾಂಸಖಂಡದ ಒಂದು ಸಂಕೋಚನಕ್ಕೆ ಅಂತ? ಮೆಗ್ನೀಷಿಯಂ ಮತ್ತು ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಂ ಮತ್ತು ಸೋಡಿಯಮ್ಮು, ಕಬ್ಬಿಣ ಮತ್ತು ಸೋಡಿಯಂ ಅಂತ ಇದೆ. ಸೊ ಮಾಂಸಖಂಡದ ಒಂದು ಸಂಕೋಚನಕ್ಕೆ ಅವಶ್ಯವಿರ್ತಕ್ಕಂಥ ಖನಿಜ ಯಾವುದಪ್ಪ ಅಂದರೆ ಅದು ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಮ್ಮು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 76 ಬರೋಣ ಈಗ. ಕೆಳಗಿನವುಗಳಲ್ಲಿ ಅತ್ಯಂತ ಹೆಚ್ಚಿನ ಇಂಧನ ಮೌಲ್ಯವನ್ನು ಹೊಂದಿರುವುದು ಯಾವುದು ಅಂತ. ಕೆಳಗಿನವುಗಳಲ್ಲಿ ಅತ್ಯಂತ ಹೆಚ್ಚಿನ ಇಂಧನವನ್ನು ಹೊಂದಿರತಕ್ಕಂಥ ಒಂದು ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ. ಜಲಜನಕ, ಇದ್ದಿಲು, ಪ್ರಾಕೃತಿಕ ಅನಿಲ ಮತ್ತು ಪೆಟ್ರೋಲ್ ಅಂತ ಇದೆ. ಆಪ್ಷನ್ ಎ ಇದೆಯಲ್ಲ ಜಲಜನಕ ಅದು ರೈಟ್ ಆನ್ಸರ್ ಆಗುತ್ತೆ. 77 ಅನಿಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತೆ ಅಂತ. ಅನಿಮಿಯಾ ಅಂತಕ್ಕಂಥದ್ದು ಯಾವ ವಿಟಮಿನಿಂದ ಬರುತ್ತೆ ಅಂತ. ಅದು ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B6, ವಿಟಮಿನ್ B12 ಅಂತ ಇದೆ. ಸೊ ಆಪ್ಷನ್ ಡಿ ವಿಟಮಿನ್ B12 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 78 ಗರೀಬಿ ಹಠಾವೋ ಕಾರ್ಯಕ್ರಮ ಆರಂಭ ಮಾಡಿದಂಥ ಯೋಜನೆ ಯಾವುದು ಅಂತ. ಗರೀಬಿ ಹಠಾವೋ ಕಾರ್ಯಕ್ರಮವನ್ನು ಆರಂಭ ಮಾಡಿದಂಥ ಯೋಜನೆ ಯಾವುದು? 5ನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ ಮತ್ತು 7ನೇ ಪಂಚವಾರ್ಷಿಕ ಯೋಜನೆ ಅಂತ ಇದೆ. ಆಪ್ಷನ್ ಎ ಸೊ 5ನೇ ಪಂಚವಾರ್ಷಿಕ ಯೋಜನೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 79
ಪ್ರಚಲನ ಮಳೆ ಅಂತ, ದಟ್ ಈಸ್ ಕನ್ವೆನ್ಷನ್ ರೈನ್ ಅಂತ ಇದೆ, ಅದು ಸಾಮಾನ್ಯವಾಗಿ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ. ಪ್ರಚಲನ ಮಳೆ ಅಂತಕ್ಕಂಥದ್ದು ಭೂಮಧ್ಯ ರೇಖಾ ಪ್ರದೇಶ, ಮಾನ್ಸೂನ್ ಪ್ರದೇಶ, ಶುಷ್ಕ ಪ್ರದೇಶ ಮತ್ತು ಸಮಶೀತೋಷ್ಣ ಪಶ್ಚಿಮ ಪ್ರದೇಶ ಅಂತ ಇದೆ. ಆಪ್ಷನ್ ಎ ಇದೆಯಲ್ಲ, ಭೂಮಧ್ಯ ರೇಖಾ ಪ್ರದೇಶ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 80, ಸರಣಿಯನ್ನು ಪೂರ್ತಿಗೊಳಿಸಿ. -1, 0, 1, 8, 27 ಅಂತ ಇದೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಯಾವ ಒಂದು ನಂಬರ್ ಬರುತ್ತೆ ಆ್ಯಡ್ ಮಾಡಬೇಕು. ಇದು ನೀವೇ ಮಾಡ್ಕೊಳ್ಬೇಕು, ನಾನು ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ ಬಿ ಇದೆಯಲ್ಲ 64, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 81 ನೋಡೋಣ. ಈಗ ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳು ಚಲನೆಯಾದಾಗ ಶಾಖವು ಮಾತ್ರ ಪ್ರಸಾರವಾಗುವ ವಿಧಾನ ಅಂತ. ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳು ಚಲನೆಯಾಗದೆ ಅಂತ, ಚಲನೆಯಾಗದೆ ಶಾಖವು ಮಾತ್ರ ಪ್ರಸಾರವಾಗ್ತಕ್ಕಂಥ ವಿಧಾನ ಯಾವುದು ಅಂತ. ಪ್ರೇರಣ, ಸಂವಹನ, ವಹನ ಮತ್ತು ವಿಕಿರಣ ಅಂತ ಇದೆ. ಆಪ್ಷನ್ ಎ ಇದೆಯಲ್ಲ ಪ್ರೇರಣ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕಂಬಳಿ ಹುಳು ಚಿಟ್ಟೆಯಾಗುವುದನ್ನು ಏನಂತ ಹೇಳ್ತಾರೆ ಅಂತ. ಒಂದು ಕಂಬಳಿ ಹುಳು ಚಿಟ್ಟೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಏನಂತ ಹೇಳ್ತೀವಿ ಅಂತ. ಕೋಬಾಲ್ಟು ತಪ್ಪಾಗುತ್ತೆ, ಎಪಿಸ್ಟಾಟಿಸ್ ತಪ್ಪಾಗುತ್ತೆ, ಚಯೋಪಚಯ ತಪ್ಪಾಗುತ್ತೆ. ಸೊ ಆಪ್ಷನ್ ಎ ಇದೆಯಲ್ಲ ರೂಪಾಂತರ ಅಂತ. ಒಂದು ಕಂಬಳಿ ಹುಳು ಅಂತಕ್ಕಂಥದ್ದು ಚಿಟ್ಟೆಯಾಗಿ ಪರಿವರ್ತನೆ ಇರೋದನ್ನ ಇಲ್ಲಿ ರೂಪಾಂತರ ಅಂತ ಕರೆಯುವಂಥದ್ದು. ಸೊ ಆ ರೀತಿಯ ಪ್ರಶ್ನೆ ಕೇಳ್ಬೋದು, ದಯಮಾಡಿ ಒಂಚೂರು ನೆನಪು ಇಟ್ಕೊಳ್ಳೋದನ್ನು. ಸೊ 83ಗೆ ಬರೋಣ. ಈಗ ಗಾಜಿನ ಮೇಲೆ ಕೆತ್ತನೆ ಮಾಡಲು ಬಳಸ್ತಕ್ಕಂಥ ಆಮ್ಲ ಅಂತ. ಗಾಜಿನ ಮೇಲೆ ಕೆತ್ತನೆ ಮಾಡಲು ಬಳಸ್ತಕ್ಕಂಥ ಆಮ್ಲ ಯಾವುದು? ಹೈಡ್ರೋಜನ್ ಫ್ಲೋರೈಡು, ಅಮೋನಿಯಾ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಗಂಧಕಾಮ್ಲ ಅಂತ. ಸೊ ಆಪ್ಷನ್ ಎ ಬಂದು ಹೈಡ್ರೋಜನ್ ಫ್ಲೋರೈಡು, ಇದಕ್ಕೆ ರೈಟ್ ಆನ್ಸರ್. HP ಅಂತ ಇರೋದನ್ನು. ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ತಣ್ಣಗೆ ಕೊರದಂತೆ ಅನಿಸುತ್ತದೆ, ಇದಕ್ಕೆ ಕಾರಣ ಅಂತ. ಚಳಿಗಾಲದಲ್ಲಿ ಏನಕ್ಕೆ ಆ ಥರ ಒಂದು ಫೀಲ್ ಆಗುತ್ತೆ ಅಂತ. ಸೊ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿಯೇ ಒಂದು ಕೋಲ್ಡ್ ಆಗಿರುತ್ತೆ ಅಂತ ಸೊ ನಮಗನ್ಸುತ್ತೆ, ಏನಕ್ಕೆ ಅಂತ. ಕಬ್ಬಿಣದ ವಿಶಿಷ್ಟ ತಾಪವು ಮರದ ವಿಶಿಷ್ಟ ತಾಪಕ್ಕಿಂತ ಹೆಚ್ಚಾಗಿರುತ್ತದೆ. ಕಬ್ಬಿಣದ ಸಾಂದ್ರತೆಯ ಮರದ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತೆ. ಕಬ್ಬಿಣವು ಮಣ್ಣಿಗಿಂತ ಉತ್ತಮ ಉಷ್ಣವಾಹಕ. ಚಳಿಗಾಲದಲ್ಲಿ ಕಬ್ಬಿಣವು ಮರಕ್ಕಿಂತ ಕಡಿಮೆ ತಾಪಮಾನವನ್ನು ಇರುತ್ತೆ ಅಂತ. ಕಬ್ಬಿಣದಲ್ಲಿ ಉಷ್ಣಾಂಶ ಅಂತಕ್ಕಂಥದ್ದು ಮರಕ್ಕಿಂತ ಕಡಿಮೆ ತಾಪಮಾನವನ್ನು ಹೀರಿಕೊಳ್ಳುತ್ತೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ 85ನೇದು. ನಾನು ಓದ್ಬಿಟ್ಟು ಆನ್ಸರ್ ಹೇಳ್ತೀನಿ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡಿ ಲೆಕ್ಕವನ್ನು ಮಾಡ್ಕೊಳ್ಬೋದು. ಯಾಕಂದರೆ ಇದು ಪ್ಯೂರ್ಲಿ MCQ ಪ್ರಶ್ನೋತ್ತರಗಳ ಒಂದು ಸೆಷನ್, ಇದು ಬಹುನಿರೀಕ್ಷಿತ ಪ್ರಶ್ನೆಗಳ ಪ್ರಶ್ನೋತ್ತರ ಆಗಿರೋದ್ರಿಂದ ಇಲ್ಲಿ ಲೆಕ್ಕಗಳನ್ನು ಮಾಡಲಿಕ್ಕಾಗಲ್ಲ. ಒಬ್ಬ ಬ್ಯಾಟ್ಸ್ಮನ್ 23 ರನ್ಗಳಿಗೆ ಔಟ್ ಆಗ್ತಾರೆ. ಆತನ ಬ್ಯಾಟಿಂಗ್ ಸರಾಸರಿ ಆ ಸೀಸನ್ನಲ್ಲಿ 15ರಿಂದ 16ಕ್ಕೆ ಏರಿದಂತಾಗುತ್ತೆ. ಆತನ ರನ್ ಸರಾಸರಿ 18ಕ್ಕೆ ಏರಬೇಕಾದ್ರೆ ಆತ ಎಷ್ಟು ಸ್ಕೋರ್ ಮಾಡಬೇಕು ಅಂತ. 37, 42, 48, 39 ಈಸಿಯಾಗಿ ಹೇಳ್ಬೋದು. ಆಪ್ಷನ್ ಸಿ ಬಂದು 48 ಅಂತ. ಸೊ 86ನೇದು 26, 52, 91, 117, 141, 195 ಮತ್ತು 234 ಈ ಶ್ರೇಣಿಯಲ್ಲಿರ್ತಕ್ಕಂಥ ತಪ್ಪು ಸಂಖ್ಯೆ ಯಾವುದು ಅಂತ ಹೇಳಿದರಲ್ಲಿ. ಸೊ 141 ಇದೆಯಲ್ಲ, ಆಪ್ಷನ್ ಬಿ ಇದು ತಪ್ಪಾದ ಸಂಖ್ಯೆ ಈ ಒಂದು ಸೀರೀಸಲ್ಲಿ. ಸೊ ನೆಕ್ಸ್ಟು 87ಗೆ ಬರೋಣ. ಈಗ ದಟ್ ಈಸ್ ಕ್ವಶನ್ ನಂಬರ್ 87. ಪ್ರಿಯಾ ಪತ್ರಿಕಾ ಲೇಖಕಿಯಾಗಿ ಮೊದಲನೇ ತಿಂಗಳಲ್ಲಿ ₹1000ಗಳನ್ನು, ಎರಡನೇ ತಿಂಗಳಲ್ಲಿ ₹4250ಗಳನ್ನು, ಹಾಗೆ ಮೂರನೇ ತಿಂಗಳಲ್ಲಿ ₹1500ಗಳನ್ನು ಗಳಿಸುತ್ತಾಳೆ. ಸೊ ಪತ್ರಿಕಾ ಲೇಖಕಿಯಾಗಿ ಹಾಗಾದರೆ ಅವಳು 10ನೇ ತಿಂಗಳಲ್ಲಿ ಎಷ್ಟು ಹಣವನ್ನು ಗಳಿಸ್ತಾಳೆ ಅಂತ. 3000, 3250, 3780, 3500 ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ. ಸೊ 10ನೇ ತಿಂಗಳಲ್ಲಿ ಅವಳು ₹3250 ಅವಳು ಗೇನ್ ಮಾಡ್ತಾಳೆ ಅಂತ. ಸೊ 88 ಕನ್ನಡಿಯ ಮೂಲಕ ನೋಡಿದಾಗ ಗಡಿಯಾರದ ಮುಳ್ಳುಗಳು. ಸೊ 9:30 ತೋರಿಸಿದ್ರೆ ನಿಜವಾದ ಸಮಯ ಎಷ್ಟು ಅಂತ ನಾವು ಹೇಳಬೇಕಾಗುತ್ತೆ. ಸೊ ಕನ್ನಡಿ ನೋಡಿದಾಗ ಗಡಿಯಾರದ ಮುಳ್ಳುಗಳು ದಟ್ ಈಸ್ 9:30 ಅಂತ ತೋರಿಸಿದಾಗ ನಾವು ಅದನ್ನು ಎಷ್ಟು ಗಂಟೆ ಅಂತ ಹೇಳಬೇಕು, 2:30 ಗಂಟೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ನೆಕ್ಸ್ಟು ಆಪ್ಷನ್ ಎಸ್ ರೈಟ್ ಆನ್ಸರ್ ಅದಕ್ಕೆ. 89 320 ಕಿಲೋಮೀಟರ್ನ ಒಂದು ಪ್ರಯಾಣದಲ್ಲಿ ಒಂದು ರೈಲು 240 ಕಿಲೋಮೀಟರನ್ನು 60 ಕಿಲೋಮೀಟರ್ ಗಂಟೆಗೆ ಆ ಒಂದು ವೇಗದಲ್ಲಿ ಮತ್ತು ಉಳಿದವರನ್ನು 40 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಚಲಿಸುತ್ತದೆ. ಹಾಗಾದರೆ ಇಡೀ ಪ್ರಯಾಣದಲ್ಲಿ ರೈಲಿನ ಸರಾಸರಿ ವೇಗ ಎಷ್ಟು ಅಂತ. ಸೊ ರೈಟ್ ಆನ್ಸರ್ ಬಂದು 54 ಕಿಲೋಮೀಟರ್ ಪರ್ ಗಂಟೆಗೆ ಅದು, ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 90 ಬರೋಣ. ಈಗ 90ನೇ ಪ್ರಶ್ನೆ. ಆ್ಯಂಡ್ ಹಿಯರ್ ವಿ ಗೋ. ಒಂದು ಚುನಾವಣೆಯ ಇಬ್ಬರು ಅಭ್ಯರ್ಥಿಗಳಲ್ಲಿ ಒಬ್ಬನು ಒಟ್ಟು ಚಲಾಯಿಸಲ್ಪಟ್ಟಂಥ ಮತಗಳಲ್ಲಿ 40% ಗಳಿಸಿದ್ದು 500 ಮತಗಳಿಂದ ಸೋತನೆ. ಚುನಾವಣೆಯಲ್ಲಿ ಚಲಾಯಿಸಲ್ಪಡ್ತಕ್ಕಂಥ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಇದೆ. 2400, 1600, 2500 ಮತ್ತು 2600 ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ 2500 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 91ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 91. ಮೊದಲ ಪ್ಲಾಸ್ಟಿಕ್ ತ್ಯಾಜ್ಯ ರಸ್ತೆಯನ್ನು ನಿರ್ಮಿಸಿರ್ತಕ್ಕಂಥ ನಗರ ಯಾವುದು ಅಂತ. ಮೊದಲ ಪ್ಲಾಸ್ಟಿಕ್ ತ್ಯಾಜ್ಯ ರಸ್ತೆಯನ್ನು ನಿರ್ಮಿಸಿರ್ತಕ್ಕಂಥ ನಗರ ಯಾವುದು. ಅಂಬಿಕಾಪುರ, ಲಖನೌ, ಹೈದರಾಬಾದು, ಅಮರಾವತಿ. ಅಂಬಿಕಾಪುರ, ಲಖನೌ, ಹೈದರಾಬಾದು ಮತ್ತು ಅಮರಾವತಿ ಅಂತ ಇದೆ. ಸೊ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಲಖನೌ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಹಣಕಾಸು ಕ್ರಿಯಾ ಕಾರ್ಯಪಡೆಯ 38ನೇ ರಾಷ್ಟ್ರವಾಗಿ ಸೇರಿದ ಅರಬ್ ರಾಷ್ಟ್ರ ಯಾವುದು ಅಂತ. FATF ಅಂತೀವಿ ಅದನ್ನು ನಾವು, ಹಣಕಾಸು ಕ್ರಿಯಾ ಕಾರ್ಯಪಡೆ ಅಂತ. ಸೊ ಇದಕ್ಕೆ ಈ ಒಂದು ಕಾರ್ಯಪಡೆಯ 38ನೇ ರಾಷ್ಟ್ರವಾಗಿ ಸೇರಿದಂಥ ಅರಬ್ ರಾಷ್ಟ್ರ ಯಾವುದು ಅಂತ ಹೇಳಬೇಕಿಲ್ಲಿ. ಕತಾರು, ಓಮನ್ನು, ಸೌದಿ ಅರೇಬಿಯಾ ಮತ್ತು ಇರಾಕ್ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ ಸೌದಿ ಅರೇಬಿಯಾ, ಅದು ರೈಟ್ ಆನ್ಸರ್ ಆಗುತ್ತೆ.
ಸೊ 93ನೇ ಪ್ರಶ್ನೆ, ದಕ್ಷಿಣ ಭಾರತದ ಮೊದಲ ವಿಜ್ಞಾನ ನಗರವನ್ನು ಸ್ಥಾಪಿಸಲಿರತಕ್ಕಂಥ ರಾಜ್ಯ ಯಾವುದು ಅಂತ. ದಕ್ಷಿಣ ಭಾರತದ ಮೊದಲ ವಿಜ್ಞಾನ ನಗರವನ್ನು ಸ್ಥಾಪಿಸಿರತಕ್ಕಂಥ ರಾಜ್ಯ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ಕೇರಳ. ದ ರೈಟ್ ಆನ್ಸರ್ ಇಸ್ ಇಲ್ಲಿ ಕರ್ನಾಟಕ, ಆಪ್ಷನ್ ಎ. ಸೊ ನೆಕ್ಸ್ಟು 94ನೇ ಕ್ವಶನ್ ನಂಬರ್ 94. ಈಗ ಜಾಗತಿಕ ನಗರೀಕರಣ ಸಮೀಕ್ಷೆ ಅಂತ 2018-19 ಜಾಗತಿಕ ನಗರೀಕರಣ ಸಮೀಕ್ಷೆಯಲ್ಲಿ ಮೊದಲ ಸ್ಥಾನದಲ್ಲಿರತಕ್ಕಂಥ ದೇಶ ಯಾವುದು ಅಂತ. ಫಸ್ಟ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂತ 1819 ಒಂದು ಆನ್ವರ್ಡ್ಸಲ್ಲಿ ಚೀನಾ, ಸೌದಿ ಅರೇಬಿಯಾ, ಜಪಾನು, ಭಾರತ. ಸೊ ಫಸ್ಟ್ ಪ್ಲೇಸಲ್ಲಿ ಇರತಕ್ಕಂಥದ್ದು ನಮ್ಮ ದೇಶನೇ, ದಟ್ ಈಸ್ ಆಪ್ಷನ್ ಡಿ, ಭಾರತ. 95, 2019ನೇ ಸಾಲಲ್ಲಿ ಸಂಸ್ಕೃತಿ ಸಿರಿ ಅಂತಕ್ಕಂಥ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು ಅಂತ. ಎಚ್.ಎಸ್. ವೆಂಕಟೇಶ ಮೂರ್ತಿ, ಮಲ್ಲವ ಮ್ಯಾಗೇರಿ, ಬಿ.ವಿ. ಶ್ರೀನಿವಾಸ್. ಸೊ ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಮೀ, ಸೊ 2019ರಲ್ಲಿ ಇದರಲ್ಲಿ ಸಂಸ್ಕೃತಿ ಸಿರಿ ಅಂತಕ್ಕಂಥ ಪ್ರಶಸ್ತಿಯ ವಿಜೇತರು ಯಾರು ಅಂದರೆ ಎಲ್ಲರೂ ಕೂಡ ಇಲ್ಲಿ ವೆಂಕಟೇಶ ಮೂರ್ತಿ, ಮಲ್ಲವ ಮ್ಯಾಗೇರಿ, ಬಿ.ವಿ. ಶ್ರೀನಿವಾಸ್ ಎಲ್ಲರೂ ಕೂಡ ಆ ಒಂದು ಸಾಲಲ್ಲಿ ಆ ಒಂದು ಅವಾರ್ಡನ್ನು ಇಲ್ಲಿ ತಗೊಳ್ತಾರೆ ಅಂತ. ಸೊ ದೇಶದ ಪ್ರಥಮ ಡಿಜಿಟಲ್ ಶಾಸನ ಸಭೆಯಾಗಿ ಯಾವ ರಾಜ್ಯದ ವಿಧಾನಸಭೆಯು ರೂಪುಗೊಳಿಸ್ಕೊಂಡಿದೆ ಅಂತ. ಡಿಜಿಟಲ್ ಶಾಸನ ಸಭೆ ಅಂತೆ. ಸೊ ಯಾವುದು ಅಂತ, ಪ್ರಥಮ ಒಂದು ರಾಜ್ಯ ಯಾವುದು ಅಂತ. ಉತ್ತರಾಖಂಡು, ಮೇಘಾಲಯ, ಹಿಮಾಚಲ ಪ್ರದೇಶ, ಹರಿಯಾಣ. ದ ರೈಟ್ ಆನ್ಸರ್ ಇಸ್ ಹಿಮಾಚಲ ಪ್ರದೇಶ. ಸೊ ನೆಕ್ಸ್ಟು 97ನೇ ಕ್ವಶನ್ ನಂಬರ್ 97, 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಅತ್ಯುತ್ತಮ ಮನರಂಜನಾತ್ಮಕ ಚಿತ್ರ ಯಾವುದು ಅಂತ. ಸೊ 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಅತ್ಯುತ್ತಮ ಮನರಂಜನಾತ್ಮಕ ಚಿತ್ರ ಯಾವುದು. ನಾಲು, ಹೆಲಾರೋ, ಬದಾಯಿ ಹೋ ಮತ್ತು ಅಂಧಾಧುನ್ ಅಂತ ಇದೆ. ಆಪ್ಷನ್ ಸಿ ಇದೆಯಲ್ಲ, ಬದಾಯಿ ಹೋ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 98, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿರತಕ್ಕಂಥ ಸಂವಿಧಾನದ ವಿಧಿ ಅಂತ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತಕ್ಕಂಥ ವರ್ಣನೆ ಮಾಡಿರ್ತಕ್ಕಂಥ ಒಂದು ವಿಧಿ ಯಾವುದಪ್ಪ ಅಂದರೆ ಅದು ಸಮಾನತೆ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು. ಆಪ್ಷನ್ ಬಿ ಬಂದು ಸಂವಿಧಾನದ ಪರಿಹಾರದ ಹಕ್ಕಾಗುತ್ತೆ. ನೆಕ್ಸ್ಟ್ 99ನೇದು, ಲೋಕಸಭಾ ಅಂಗೀಕರಿಸಿದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ಅವಧಿಯವರೆಗೆ ಕ್ರಮ ತೆಗೆದುಕೊಳ್ಳದಿದ್ದರೆ ಅದು ಅಂಗೀಕೃತವಾಗಿದೆ ಎಂದು ತಿಳಿಯಲಾಗುತ್ತೆ. ಲೋಕಸಭೆ ಅಂಗೀಕರಿಸಿದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ಅವಧಿಯವರೆಗೆ ಕ್ರಮ ತೆಗೆದುಕೊಳ್ಳದಿದ್ದರೆ ಅದು ಅಂಗೀಕೃತವಾಗಿದೆ ಎಂದು ತಿಳಿಸಲಾಗುತ್ತದೆ ಅಂತ. 10 ದಿನಗಳು, 14 ದಿನಗಳು, 30 ದಿನಗಳು, 40 ದಿನಗಳು. ಸೊ ಆಪ್ಷನ್ ಬಿ ಇದೆಯಲ್ಲ 14 ಡೇಸು, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು ಹಂಗಾಮಿ ಸ್ಪೀಕರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ. ಹಂಗಾಮಿ ಸ್ಪೀಕರನ್ನು ಯಾರು ನೇಮಕ ಮಾಡ್ತಾರೆ. ಸೊ ಪ್ರೋ ಟೀಮ್ ಅಂತ ಇದೆ, ಅದನ್ನು ಹಂಗಾಮಿ ಸ್ಪೀಕರ್ ಅಂತ. ಸೊ ಅವ್ರನ್ನ ನೇಮಕ ಮಾಡ್ತಕ್ಕಂಥ ಒಂದು ರೈಟ್ಸ್ ಯಾರಿಗಿರುತ್ತೆ ಅಂತ, ಒಂದು ಪವರ್ ಅದು. ಕೇಂದ್ರ ಸಚಿವ ಸಂಪುಟ ಸ್ಪೀಕರ್ಗೆ ನೂತನ ಸದಸ್ಯರೇ ಆಯ್ಕೆ ಮಾಡ್ತಾರೆ ಮತ್ತು ರಾಷ್ಟ್ರಪತಿ ಅಂದರೆ ಹಂಗಾಮಿ ಸ್ಪೀಕರನ್ನು ಇಲ್ಲಿ ನೇಮಕ ಮಾಡ್ತಕ್ಕಂಥ ಅಧಿಕಾರಿ ಯಾರಿಗಿರುತ್ತೆ ಅಂದರೆ ಈ ದೇಶದ ರಾಷ್ಟ್ರಪತಿಗಳಿಗೆ ಮಾತ್ರ ಅದು ಅಧಿಕಾರ ಇಲ್ಲಿ ಇರುತ್ತೆ. ಸೊ ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 8ರ ಒಂದು ಪ್ರಶ್ನೋತ್ತರಗಳ ವಿಡಿಯೋ ಸೆಷನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸುಮಾರು 8 ಆಯಿತು. ಹೆಚ್ಚು ಕಡಿಮೆ 20ರಿಂದ 23 ಮಾದರಿ ಪ್ರಶ್ನೆಗಳಿದೆ. ಇವೆಲ್ಲವೂ ಕೂಡ ನಿಮಗೆ ಸೊ PDOಗೆ, VAಗೆ, TETಗೆ ಮತ್ತು HSTRಗೆ, GPSTR ಅಂತ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗೇ ಆಗುತ್ತೆ. ಬಟ್ ಎಲ್ಲವೂ ಮಿಕ್ಸ್ ಇದೆ ನಿಮಗೆ ಇಲ್ಲಿ. ನನ್ನ ಪ್ರತಿ ಸಲ ಹೇಳುವಾಗಲೂ ಕೂಡ ಸೈನ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಿದೆ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ, ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು, ಜಾಗ್ರಫಿಗೆ, ಎಕನಾಮಿಕ್ಸ್ಗೆ ಅಲ್ವಾ, ಪೊಲಿಟಿಕಲ್ ಸೈನ್ಸ್ಗೆ ಎಲ್ಲವೂ ಮಿಕ್ಸ್ ಇದೆ. ಹಾಗಾಗಿ ಎಲ್ಲವನ್ನ ಕ್ರೋಢೀಕರಿಸಿ ಟಾರ್ಗೆಟ್ ಮಾಡಿ ಈ ಒಂದು ನಾವು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಸೊ ಇಷ್ಟೊತ್ತು ಯಾರು ನೋಡಿದ್ರೆ ಸೊ ದಯಮಾಡಿ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಆಯಿತಾ. ನಾವು ಎವ್ರಿ ಟೈಮ್ ನಾನು ಹೇಳ್ತಾ ಇರ್ತೀನಿ, ನೀವು ಯಾರೂ ಶೇರೇ ಮಾಡ್ತಾ ಇಲ್ಲ ಇಲ್ಲಿ. ನಮಗೆ ವ್ಯೂಸ್ ಗೊತ್ತಾಗ್ಬಿಡುತ್ತೆ ಎಷ್ಟು ನೋಡ್ತಾ ಇದ್ದಾರೆ ಏನು ಅಂತ. ಬಟ್ ಆದರೂ ಪ್ರಯತ್ನ ಅಂತೂ ಬಿಡಲಿಕ್ಕಾಗಲ್ಲ. ಮನಸ್ಸಲ್ಲಿ ಬಂದುಬಿಡಿದ್ರೆ ನನಗೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಈ ಒಂದು ಸೈಕಲ್ ಅಂದರೆ 23 ಮಾದರಿ ಪ್ರಶ್ನೋತ್ತರಗಳ ವಿಡಿಯೋ ಸೆಷನ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗೇ ಆಗುತ್ತೆ, ಅದನ್ನ ಮಾಡೇ ಮಾಡ್ತೀನಿ ನಾನು. ಸೊ ದಯಮಾಡಿ ರಿಕ್ವೆಸ್ಟ್ ಇಷ್ಟೇ, ದಯಮಾಡಿ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ. ದಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಆಯಿತಾ. ಸೊ ಧನ್ಯವಾದ. ಮುಂದಿನ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ನಿಮಗೆಲ್ಲರಿಗೂ ನಮಸ್ಕಾರ.